ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ದಸ್ಸ. ಬುದ್ಧಂ ಶರಣಂ ಗಚ್ಛಾಮಿ, ಧಮ್ಮಂ ಶರಣಂ ಗಚ್ಛಾಮಿ, ಸಂಘಂ ಶರಣಂ ಗಚ್ಛಾಮಿ. ಭಗವಾನ್ ಬುದ್ಧರನ್ನು ಮತ್ತು ಜೀವನ್ಮುಕ್ತ ಮಹಾತ್ಮರೆಲ್ಲರನ್ನು ಸ್ಮರಿಸುತ್ತಾ ಈ ದಿನದ ವ್ಯಾಸಂಗದ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡೋಣ. ನಾವು ಏನು ಮಾಡ್ತಾಯಿದ್ವಿ ಅಂದರೆ ಅಷ್ಟಾಂಗ ಮಾರ್ಗವನ್ನು ತಿಳ್ಕೊಂಡು ಅದಕ್ಕೆ ಪೂರಕವಾಗಿ ಶಿವಶರಣರ ವಚನಗಳಲ್ಲಿ ಏನನ್ನು ಹೇಳಿದ್ದಾರೆ ಅನ್ನೋದನ್ನು ನಾವು ನೋಡ್ತಾ ಇದ್ದೇವೆ. ಈಗಾಗಲೇ ನಾವೇನು ಮಾಡಿದ್ದೀವಿ ಅಂದರೆ 4 ಅಂಗಗಳ ಬಗ್ಗೆ ತಿಳ್ಕೊಂಡಾಗಿದೆ. ಇವತ್ತು 5ನೇದಾದಂತಹ ಒಂದು ಅಂಗವನ್ನು ನೋಡುವಂತಹ ಒಂದು ವಿಷಯ ಇದೆ. ಇದರಲ್ಲಿ ಏನನ್ನು ಹೇಳಿದ್ದಾರೆ ಅಂತ ಹೇಳಿ ನೋಡೋಣ ಅಂತೆ. ಇವತ್ತು ಭಗವಾನ್ ಬುದ್ಧರು ಜೀವನೋಪಾಯ ಅದರ ಬಗ್ಗೆ ಏನನ್ನು ತಿಳಿಸ್ಕೊಡ್ತಾರೆ ಅಂತ ನೋಡೋಣ. ಜೀವನೋಪಾಯ ಅಂತಂದರೆ ನಮಗೆಲ್ಲ ಗೊತ್ತಿರೋ ಹಂಗೆ ಒಬ್ಬ ವ್ಯಕ್ತಿ ತಾನು ಬದುಕು ನಡೆಸಲಿಕ್ಕಾಗಿ ಏನು ದುಡಿಮೆಯನ್ನು ಮಾಡ್ತಾನೆ, ಆ ದುಡಿಮೆ ಜೀವನ ಸಾಗಿಸೋದಕ್ಕೆ ಮಾಡುವಂತಹ ಒಂದು ಕೆಲಸ ಏನಿದೆ ಅದನ್ನು ಜೀವನೋಪಾಯ ಅಂತ ಹೇಳ್ತಾರೆ. ಆದರೆ ಭಗವಾನ್ ಬುದ್ಧರು ಮಾಡುವ ಕೆಲಸ ಹೇಗಿರಬೇಕು ಅನ್ನೋದನ್ನು ಹೇಳ್ತಾರೆ. ಇಲ್ಲಿ ಶಿವಶರಣರು ಏನು ಹೇಳ್ತಾರೆ ಅಂದರೆ ಅವರ ಇಡೀ ಜೀವನವನ್ನೇ ಶಿವಮಯವಾಗಿಸಿಕೊಂಡವರು. ಅಂದರೆ ಜೀವನ ವಿಧಾನವೇ ಬೆಳಗ್ಗಿಂದ ರಾತ್ರಿವರೆಗೆ ಅಥವಾ ರಾತ್ರಿ ಮತ್ತು ಇಡೀ 24 ಗಂಟೆಗಳ ಕಾಲ ಶಿವಮಯವಾದಂತಹ ಜೀವನವನ್ನು ನಡೆಸಿದಾಗ ಅವರು ಜೀವನೋಪಾಯ ಬೇರೆ ಇದು ಬೇರೆ ಅಂತ ಹೇಳಿ ಅವ್ರು ನೋಡಲೇ ಇಲ್ಲ. ಎಲ್ಲವನ್ನ ಶಿವಮಯವನ್ನಾಗಿ ಅವರು ನೋಡ್ತಾ ಹೋದರು. ಹಾಗಾಗಿ ಇಡೀ ಜೀವನವೇ ಶಿವಮಯ ಆಗಿದ್ದರಿಂದ ಅವ್ರೇನು ಮಾಡ್ತಾಯಿದ್ರು, ದುಡಿಮೆ ಮಾಡಲಿಲ್ಲ ಅಂತಲ್ಲ, ಕಾಯಕವೇ ಕೈಲಾಸ ಅಂತ ಹೇಳಿ ಅದನ್ನು ಕಾಯಕದ ಮಹತ್ವವನ್ನು ಪ್ರಪಂಚಕ್ಕೆ ತೋರಿಸಿಕೊಟ್ಟವರು ಶರಣರು. ಅಂದರೆ ಪ್ರತಿಯೊಬ್ಬ ಹುಟ್ಟಿದಂತಹ ಜೀವಿಯು ಕೆಲಸ ಮಾಡಲೇಬೇಕು. ಯಾಕೆಂದರೆ ಕೆಲಸ ಅನ್ನೋದು ಈಶ್ವರನಿಗೂ ತಪ್ಪಿದ್ದಲ್ಲ, ಬ್ರಹ್ಮನಿಗೂ ತಪ್ಪಿದ್ದಲ್ಲ, ಯಾವ ದೇವರಿಗೂ ತಪ್ಪಿದ್ದಲ್ಲ. ಹಾಗಿರುವಾಗ ಮಾನವರಾದ ನಾವು ಕಾಯಕ ಮಾಡ್ದಲೆ ಅಂದರೆ ಕೆಲಸ ಮಾಡ್ದಲೇ ನಾವು ಊಟ ಮಾಡುವಂತಿಲ್ಲ ಅನ್ನುವಂಥದ್ದು ಶರಣರ ಒಂದು ಅಭಿಮತ ಆಗಿತ್ತು. ಪ್ರತಿಯೊಬ್ಬರೂ ಕಾಯಕವನ್ನು ಮಾಡ್ತಾ ಇದ್ದಾಗ ಏನಾಗುತ್ತೆ ಅಂದರೆ ದೇಶ ಸುಭಿಕ್ಷವಾಗಿರುತ್ತೆ. ಆ ಕಾಯಕದಲ್ಲಿ ಬಂದಂತಹ ಹಣವನ್ನು ಬರೀ ತಾವೇ ಇಟ್ಕೊಳ್ತಾ ಇರಲಿಲ್ಲ. ತಾವು ಗಳಿಸಿದ್ದನ್ನು ಸ್ವಲ್ಪ ಮಟ್ಟಿಗೆ ತಾವು ಉಪಯೋಗವನ್ನು ಮಾಡಿ ಉಳಿದಿದ್ದೆಲ್ಲವನ್ನು ಅವ್ರು ಏನು ಮಾಡ್ತಿದ್ರು, ದಾಸೋಹಕ್ಕೆ ಬಳಸ್ತಾಯಿದ್ರು. ಅಂದರೆ ಸಮಾಜದ ಸೇವೆಗೋಸ್ಕರವಾಗಿ ಬಳಸ್ತಾಯಿದ್ರು. ಹಾಗಾಗಿ ಅವರ ಇಡೀ ಜೀವಿತವೇ ಒಂದು ಶಿವಮಯವಾದಂತಹ ಜೀವಿತ. ಹಾಗಾಗಿ ಅವರು ಇಂಥ ಕಾಯಕ ಹೀಗೆ ಮಾಡಿ ಹಾಗೆ ಮಾಡಿ ಅದನ್ನು ಅವರು ಅಷ್ಟೊಂದಾಗಿ ಹೇಳಲಿಲ್ಲ. ಹಾಗಾಗಿ ಜೀವನೋಪಾಯ ಅನ್ನುವಂತಹದ್ದನ್ನು ತೆಗೆದುಕೊಂಡು ಇವತ್ತು ಶರಣರಲ್ಲಿ ಜೀವನೋಪಾಯಕ್ಕಾಗಿ ಏನೇನು ಮಾಡ್ತಾಯಿದ್ರು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಮತ್ತು ಶರಣರ ದೃಷ್ಟಿಯಲ್ಲಿ ಯಾವುದೇ ಕಾಯಕ ಮೇಲೂ ಕೀಳು ಇಲ್ಲ. ಇಂತಹ ಕೆಲಸ ಮಾಡಿದ್ರೆ ಬಹಳ ಉತ್ತಮ, ಇಂತಹ ಕೆಲಸ ಮಾಡಿದರೆ ಇದು ಅಧಮ ಅಂತ ಇಲ್ಲವೇ ಇಲ್ಲ. ಯಾವುದನ್ನು ಕೀಳಾಗೂ ನೋಡಲಿಲ್ಲ ಅವರು, ಅತ್ಯಂತ ಉನ್ನತವಾಗೂ ನೋಡಲಿಲ್ಲ. ಮಂತ್ರಿಗಿರಿಯೂ ಅಷ್ಟೇ ಪ್ರಮುಖ, ಸೌದೆ ಹೊಡೆಯುವವನು ಅಷ್ಟೇ ಪ್ರಮುಖ, ಅಕ್ಕಿ ಆರಿಸುವವನು ಅಷ್ಟೇ ಪ್ರಮುಖ. ಆ ರೀತಿಯಲ್ಲಿ ಅವರು ಕಾಯಕಕ್ಕೆ ಮಹತ್ವವನ್ನು ಕೊಟ್ಟಂತಹವರು, ಗೌರವವನ್ನು ಕೊಟ್ಟಂತಹವರು. ಎಲ್ಲ ಕಾಯಕವೂ ಗೌರವಯುತವಾದದ್ದೇ, ಆದರೆ ಅದು ಸತ್ಯ ಶುದ್ಧ ಕಾಯಕವಾಗಿರಬೇಕು ಅನ್ನೋದು ಶರಣರ ಅಭಿಮತ ಆಗಿತ್ತೆ. ಹಾಗಾಗಿ ಇಂಥ ಕೆಲಸನೇ ಅಂತ ಏನಿಲ್ಲ, ಯಾವ ಕೆಲಸ ತಮಗಿಷ್ಟವೋ ಆ ಕೆಲಸವನ್ನು ಅವ್ರು ಮಾಡ್ತಾಯಿದ್ರು. ಅದರಿಂದ ಗಳಿಸಿದ್ದನ್ನು ಮನೆಗೂ ಖರ್ಚು ಮಾಡ್ತಾಯಿದ್ರು, ಉಳಿದದ್ದನ್ನು ದಾಸೋಹಕ್ಕೂ ಖರ್ಚು ಮಾಡ್ತಾಯಿದ್ರು. ಉಳಿಸ್ತಾ ಇರಲಿಲ್ಲ. ಯಾಕೆಂದರೆ ಕೊಡೋ ಶಿವ ಬಡವ ಅಲ್ಲ, ಅದರಿಂದ ಅವನು ಕೊಡ್ತಾನೆ, ನನಗೆ ದುಡಿಯೋದಕ್ಕೆ ಸಾಧ್ಯ ಇದೆ, ನಾನು ದುಡಿತೀನಿ ಅಂತ ಹೇಳಿ ಆ ಮಟ್ಟಕ್ಕೆ ಒಂದು ದೇಶವನ್ನು ಕಟ್ಟಿದಂತಹವರು ಶರಣರು. ಈಗ ನಾವು ಬುದ್ಧರ ಏನು ಹೇಳ್ತಾರೆ ಅಂತ ನೋಡೋಣ. ಜೀವನೋಪಾಯಕ್ಕಾಗಿ ಭಗವಾನ್ ಬುದ್ಧರು ಹೇಳ್ತಾರೆ, ತಮ್ಮ ಬಿಡುಗಡೆಯ ಮಾರ್ಗವಾದಂತಹ ಅಷ್ಟಾಂಗ ಮಾರ್ಗದಲ್ಲಿ 5ನೇ ಅಂಗವಾಗಿ ಅವ್ರು ಹೇಳೋದು ಜೀವನೋಪಾಯ ಅಂತ. ಅದ್ರ ಬಗ್ಗೆ ಅವ್ರು ಏನು ಹೇಳ್ತಾರೆ ಅಂದರೆ ನಮ್ಮ ದುಡಿಮೆ ಅಂದರೆ ನಾವು ಬದುಕಿರೋದಕ್ಕೋಸ್ಕರವಾಗಿ ನಾವು ಏನನ್ನು ದುಡಿಮೆಯನ್ನು ಮಾಡಬೇಕು. ಒಂದು ವೇಳೆ ನಾವು ತುಂಬ ಸಾವುಕಾರಪ್ಪ, ನಮಗೇನು ದುಡಿಯೋ ಅವಶ್ಯಕತೆ ಇಲ್ಲ ಅಂದರೆ ಅದು ತಂಗಳನ್ನ ಅಂತ ಹೇಳ್ತಾರೆ. ಅಂದರೆ ಯಾರೋ ಗಳಿಸಿದ್ದನ್ನು ನಾವು ತಿಂದರೆ ಅದು ತಂಗಳನ್ನ ಆಗುತ್ತೆ, ಅದು ನಮ್ಮದಲ್ಲ. ನಾವು ಗಳಿಸಿದ್ದನ್ನು ಊಟ ಮಾಡಿದಾಗ ಮಾತ್ರ ಅದು ಊಟ ಆಗುತ್ತೆ, ಹೊರತು ಇಲ್ಲದಿದ್ರೆ ತಂಗಳನ್ನ ಆಗುತ್ತೆ ಅಂತ ಹೇಳೋರು. ಈಗ ರಾಜ ಮಹಾರಾಜರು ಬೇಕಾದಷ್ಟಿದೆ, ಮಂತ್ರಿಗಳು ಬೇಕಾದಷ್ಟಿದೆ, ಯಾರೋ ದುಡ್ದಿಟ್ಟಿದ್ದಾರೆ, ಅವ್ರ ಮಕ್ಕಳು ಆರಾಮಾಗಿ ಕೂತು ತಿನ್ಬೋದು. ಅದನ್ನು ಒಪ್ಪೋದಿಲ್ಲ ಶರಣರು. ಭಗವಾನ್ ಬುದ್ಧರು ಕೂಡ ಒಪ್ಪೋದಿಲ್ಲ. ಅವ್ರು ಹೇಳ್ತಾರೆ ನಮ್ಮ ದುಡಿಮೆ ಅದ್ರ ಬಗ್ಗೆ ಅದು ಹೇಗಿರಬೇಕು ಅಂತ ಹೇಳ್ತಾರೆ. ನಮ್ಮ ದುಡಿಮೆ ನಮ್ಮ ಜೀವನ ಕ್ರಮವಾಗಿರಬೇಕು ಅಂತ ಹೇಳ್ತಾರೆ. ಜೀವನ ಕ್ರಮವಾಗಿರಬೇಕು ಅಂದರೆ ಏನು?
ಜೀವನ ಕ್ರಮ ಯಾವುದು? ಬುದ್ಧರು ಬೋಧಿಸಿದಂತಹ ಜೀವನ ಕ್ರಮ ಅತ್ಯಂತ ಅದ್ಭುತವಾದಂತಹದ್ದು. ಅವ್ರು ಹೇಳ್ತಾರೆ, ಪಂಚಶೀಲಗಳಿಗೆ ಅನುಗುಣವಾದಂತಹ ಜೀವನ ಕ್ರಮ ಇರಬೇಕು. ಮತ್ತು ನಾವು ಮಾಡುವ ಕೆಲಸದಲ್ಲಿ ಒಂದು ಚೂರು ಸುಳ್ಳನ್ನು ಹೇಳಬಾರ್ದು, ಸತ್ಯವನ್ನೇ ಹೇಳಬೇಕು. ಮತ್ತು ಯಾರಿಗೂ ಕೂಡ ಮೋಸ ಮಾಡಬಾರ್ದು. ಸಂಪೂರ್ಣವಾಗಿ ಅದು ಸತ್ಯ ಶುದ್ಧ ಕಾಯಕ ಆಗಿರಬೇಕು, ಸತ್ಯವಾಗಿ ನಡ್ಕೊಳ್ಬೇಕು. ಇದರ ಜೊತೆಗೆ ಇನ್ನೊಬ್ಬರಿಗೆ ನೋವಾಗುವಂತೆ ನಡ್ಕೊಳ್ಳುವಂತಿಲ್ಲ, ಯಾರಿಗೂ ಕೂಡ ನೋವನ್ನು ಉಂಟು ಮಾಡುವಂತೆ ಇಲ್ಲ. ಯಾವುದೇ ಸಂದರ್ಭದಲ್ಲಿ ಕೂಡ ಒಂದು ಹೀನ ಕರ್ಮಗಳು ಅಂತ ಹೇಳ್ತಾರೆ. ಹೀನ ಕರ್ಮ ಅಂದರೆ ಇನ್ನೊಬ್ಬರಿಗೆ ತೊಂದರೆ ಕೊಡುವಂತಹದ್ದು, ನೋವು ಕೊಡುವಂತಹದ್ದು, ಪ್ರಾಣಿಗಳಿಗೆ ಹಿಂಸೆ ಕೊಡುವಂತಹದ್ದು, ಗಿಡಮರಗಳನ್ನು ಕಡಿದು ಹಾಕುವಂಥದ್ದು, ಇಂಥ ಯಾವ ಕೆಲಸವನ್ನು ಕೂಡ ಅವೆಲ್ಲವೂ ಕೂಡ ಹೀನ ಕರ್ಮ ಅಂತ ಹೇಳಿ ಕರೀತಾರೆ. ಯಾವುದೇ ಹೀನ ಕರ್ಮವನ್ನು ಮಾಡಬಾರದು, ಭಗವಾನ್ ಬುದ್ಧರ ಒಂದು ಆದೇಶ ಇದು. ಇದರ ಜೊತೆಗೆ ನಮ್ಮಿಂದ ಯಾವುದೇ ಜೀವಂತ ಪ್ರಾಣಿಗೆ ತೊಂದರೆ ಆಗಬಾರದು, ಯಾವುದೇ ರೀತಿಯಲ್ಲೂ ಕೂಡ ತೊಂದರೆ ಆಗಬಾರದು. ಮತ್ತು ಸರಿಯಾದ ಮಾರ್ಗವನ್ನು ಅನುಸರಿಸಿ ನಮ್ಮ ಗಳಿಕೆ ಇರಬೇಕು. ಅಂದರೆ ಅದರ ಅರ್ಥ ಏನು ಹೇಳ್ತಾರೆ ಅಂದರೆ, ಮತ್ತು ಬರುವ ಔಷಧಗಳನ್ನು ಮಾರಾಟ ಮಾಡಬಾರದು, ಆ ರೀತಿಯಾಗಿ ಇನ್ನೊಬ್ಬರಿಗೆ ತೊಂದರೆ ಕೊಡುತ್ತಲ್ವ ಅದು, ಅಂತಹದ್ದು ಯಾವುದನ್ನು ಕೂಡ ಮಾಡಬಾರದು ಅಂತ ಹೇಳ್ತಾ ಇರ್ತಾರೆ. ಮತ್ತು ಯಾವುದೇ ಒಂದು ವಿಷಮಯವಾದಂತಹ ವಸ್ತುವನ್ನು ಕೂಡ, ಅಂದರೆ ಇಂತಹದ್ದು ಇನ್ನು ಮನುಷ್ಯನ ಆರೋಗ್ಯಕ್ಕೆ ತೊಂದರೆ, ಪ್ರಾಣಿಗಳ ಆರೋಗ್ಯಕ್ಕೆ ತೊಂದರೆ ಅಂದರೆ ಅಂಥ ವಿಷಮಯವಾದಂತಹ ವಸ್ತುಗಳನ್ನು ಕೂಡ ಮಾರಾಟ ಮಾಡಬಾರ್ದು. ಇದನ್ನು ಮಾಡೋದಾಗಲಿ ಏನನ್ನು ಮಾಡೋ ಹಾಗಿಲ್ಲ ಅಂತ ಹೇಳ್ತಾರೆ. ತಯಾರಿಸೋದಾಗಲೂ ಅದನ್ನು ಮಾಡಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಪ್ರಾಣಿ ಹತ್ಯೆ, ಆಯುಧಗಳ ಒಂದು ವ್ಯಾಪಾರ ಇತ್ಯಾದಿಗಳಿಂದ ದೂರ ಇರಬೇಕು ಮನುಷ್ಯನಾದವನು. ಯಾಕೆಂದರೆ ಆಯುಧ, ನಾವು ಬರೀ ಆಯುಧ ಮಾರಿದ್ವಿ ಅಂತ ಹೇಳ್ಬೋದು, ಆದರೆ ತಗೊಂಡವರು ಉಪಯೋಗಿಸೋದು ಕ್ರೂರ ಕರ್ಮಕ್ಕೆ, ಅದರಿಂದ ಆ ಕರ್ಮ ನಮಗೂ ಕೂಡ ಅಂಟತ್ತೆ. ಹಾಗಾಗಿ ಆಯುಧಗಳನ್ನು ಕೂಡ ಮಾರೋದು ಬೇಡ ಅಂತಲೇ ಅವರು ಹೇಳ್ತಾ ಇದ್ದರು. ಹಾಗಾಗಿ ಇತರರಿಗೆ ಯಾರಿಗೂ ಕೂಡ ನೋವನ್ನು ಉಂಟು ಮಾಡದೇ ಇರುವಂತಹ ಜೀವನ ವೃತ್ತಿಯನ್ನು ಅವಲಂಬಿಸಬೇಕು ಅನ್ನುವಂತಹದ್ದು ಭಗವಾನ್ ಬುದ್ಧರ ಒಂದು ಆದೇಶ ಆಗಿತ್ತು. ಅದರಂತೆ ನಡೆದಾಗ ಮಾತ್ರ ಪೂರ್ಣವಾಗಿ ದುಃಖದಿಂದ ಬಿಡುಗಡೆ ಆಗಲಿಕ್ಕೆ ಸಾಧ್ಯ ಅನ್ನೋದು ಬುದ್ಧರ ಒಂದು ಉಪದೇಶ. ಹೀಗೆ ಒಳ್ಳೆಯ ಜೀವನ ವೃತ್ತಿ, ಜೀವನ ವೃತ್ತಿಯನ್ನು ಅವಲಂಬಿಸಬೇಕು. ನಾವು ದುಡಿದಂತಹ ಹಣದಲ್ಲಿ ನಮ್ಮ ಹಾಗೂ ನಮ್ಮ ಆಶ್ರಿತರನ್ನು ಮೊದಲು ಕಾಪಾಡೋದು ನಮ್ಮ ಕರ್ತವ್ಯ. ಅಂದರೆ ನಮ್ಮ ಮನೆಯಲ್ಲಿರುವ ಜನ, ತಂದೆ ತಾಯಿ, ಹೀಗೆ ಬಂಧು ಬಾಂಧವರು ಯಾರಿದ್ದರೆ, ಯಾರು ತೊಂದರೆಯಲ್ಲಿದ್ದರೆ ಪ್ರತಿಯೊಬ್ಬರಿಗೂ ಸಂಸಾರಕ್ಕೂ ಮಾತ್ರ ಹಣ ವ್ಯಯ ಮಾಡಬೇಕಾಗತ್ತೆ. ಖರ್ಚು ಮಾಡಿ ಸ್ವಲ್ಪ ಭಾಗವನ್ನು ಉಳಿಸಿ ಸಮಾಜದ ಇತರರಿಗೆ ಉಪಯೋಗವಾಗುವಂತೆ ಬಳಸಲೇಬೇಕು ಅಂತ ಹೇಳಿ ಅವರು ಹೇಳ್ತಾ ಇದ್ರು. ಅಂದರೆ ನಮ್ಮ ಇರುವಿಕೆಯಿಂದ ಸಮಾಜಕ್ಕೆ ನಾವು ಉಪಯುಕ್ತಕರವಾಗಿರಬೇಕು ಅನ್ನೋದು ಅದರ ಅರ್ಥ. ಅಂದರೆ ಬರೀ ನಾವು ಮಾತ್ರ ಸುಖವಾಗಿದ್ದರೆ ಸಾಕು ಅನ್ನೋದು ಅರ್ಥ ಅಲ್ಲ, ಅದು ಸ್ವಾರ್ಥ ಆಗುತ್ತೆ. ನಾವು ಹೇಗೆ ಬದುಕಿರಬೇಕು ಅಂದರೆ ನಮ್ಮಿಂದ ಸಮಾಜಕ್ಕೂ ಕೂಡ ಉಪಯೋಗ ಆಗಬೇಕು, ಆ ರೀತಿಯಲ್ಲಿ ಇರಬೇಕು ಅಂತ ಹೇಳಿ ಅವ್ರು ಹೇಳ್ತಾ ಇದ್ರು, ಭಗವಾನ್ ಬುದ್ಧರು ಹೇಳ್ತಾ ಇದ್ರು. ಆ ರೀತಿಯಾಗಿ ನಾವು ನಮ್ಮ ಜೀವಿತವನ್ನು ನಿಭಾಯಿಸಬೇಕು ಅನ್ನೋದು ಅವರ ಬುದ್ಧರು ಹೇಳಿರುವಂತಹ ಸಮ್ಯಕ್ ಜೀವನೋಪಾಯ ಅಂತ. ಇದು ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ಇದು ಚಕ್ಕುಕರಣಿ, ಇದು ಜ್ಞಾನಕರಣಿ ಅಂತ ಹೇಳ್ತಾರೆ. ಅಂದರೆ ಧರ್ಮಚಕ್ರ ಪ್ರವರ್ತನ ಸೂತ್ರದಲ್ಲಿ ಒಂದು ಕಡೆ ಹೇಳ್ತಾರೆ, ಇದು ಎಂತಹ ಒಂದು ಒಳ್ಳೆಯ ಒಂದು ಅಂಗ, ಇದು ಅಷ್ಟಾಂಗ ಮಾರ್ಗದಲ್ಲಿ ಅಂಗ ಇದು ಅಂತ ಹೇಳಿದರೆ, ಇದನ್ನು ನಾವು ಸರಿಯಾಗಿ ಪಾಲಿಸಿದಾಗ ನಮಗೆ ಜ್ಞಾನ ಉತ್ಪತ್ತಿ ಆಗುತ್ತೆ ಅಂತ ಹೇಳ್ತಾರೆ. ಜ್ಞಾನಕರಣಿಯಾದಂತಹದ್ದು ಇದು ಅಂತ ಹೇಳ್ತಾರೆ. ಜ್ಞಾನ ಉಂಟಾಗತ್ತೆ ಅಂತಾರೆ. ಅಂದರೆ ನಾವು ಅನ್ಕೊಂತೀವಿ ಮಾಡೋ ಕೆಲಸದಲ್ಲೂ ಜ್ಞಾನ ಸಿಗುತ್ತಾ ಅಂತ. ಖಂಡಿತ ಹೌದು. ಯಾವಾಗ ನಮ್ಮ ಕೆಲಸ ಆ ರೀತಿಯದ್ದಾಗಿರುತ್ತೆ, ಸಮಾಜದ ಎಲ್ಲ ಜನತೆಗೆ ಒಳಿತನ್ನು ಉಂಟು ಮಾಡ್ತಾ ಇರುತ್ತೆ, ಅಂಥ ವೇಳೆಯಲ್ಲಿ ಆಗುವಂತಹ ಕೆಲಸ ಏನು ಅಂದರೆ ನಮಗೂ ಜ್ಞಾನ ಸಿಗುತ್ತೆ, ನಮ್ಮಿಂದ ಸಮಾಜಕ್ಕೂ ಕೂಡ ಒಳಿತಾಗತ್ತೆ. ಹಾಗೆ ಇದು ಜ್ಞಾನಕರಣಿ ಕೂಡ ಹೌದು ಅಂತ ಹೇಳಿ ಭಗವಾನ್ ಬುದ್ಧರು ಹೇಳ್ತಾರೆ. ಇನ್ನು 12ನೇ ಶತಮಾನದ ಶರಣರು ಹಣದ ಸಂಪಾದನೆ ಮಾಡ್ತಿದ್ರಾ ಅಂದರೆ ಖಂಡಿತ ಮಾಡ್ತಾಯಿದ್ರು. ಅವರು ಅಷ್ಟೊಂದು ಮಹತ್ವವನ್ನು ಕೊಟ್ಟಿರಲಿಲ್ಲ. ಹಣ ಸಂಪಾದನೆ ಮಾಡಲೇಬೇಕು, ಪ್ರತಿಯೊಬ್ಬ ಜೀವಿಯೂ ಕೂಡ ಕಾಯಕವನ್ನು ಮಾಡಲೇಬೇಕು ಅನ್ನುವಂಥದ್ದು ಅವರ ಉದ್ದೇಶ. ಆದರೆ ಆ ಕಾಯಕದಿಂದ ಗಳಿಸಿದ್ದಾಗಿರಬೇಕು, ಹಣ ಸಂಪಾದನೆ ಯಾವ್ಯಾವುದೋ ರೀತಿಯಲ್ಲಿ ಮಾಡಿದ್ದಾಗಿರಬಾರ್ದು. ಅದನ್ನು ಕಷ್ಟಪಟ್ಟು ದುಡಿಯಬೇಕು. ಕಷ್ಟ ಅಂದರೆ ಬರೀ ಫಿಸಿಕಲ್ ಬಾಡಿಯನ್ನು ಉಪಯೋಗಿಸಿ ಅಂತಿಲ್ಲ. ಕೆಲವರು ಮಂತ್ರಿಗಳಾಗಿದ್ದರು, ಏನೇನೋ ಆಗಿದ್ರಲ್ವ ಶರಣರೆಲ್ಲ. ಆದರೂ ಕೂಡ ಆ ರೀತಿ ಇದ್ದರೂ ಕೂಡ ಅವರೇನು ಮಾಡ್ತಾರೆ? ಹಾಂ, ಓಕೆ.
ಇದು ಕಾಯಕದಿಂದಲೇ ಗಳಿಸಿದ್ದಾಗಿರಬೇಕು ಅಂತ ಹೇಳ್ತಾ ಇದ್ರು. ನಮ್ಮ ಕಾಯಕ ಹೇಗಿರಬೇಕು ಅಂತ ಹೇಳಿ ಶರಣರು ಹೇಳ್ತಾರೆ. ಅವರು ಹೇಳಿದಾಗ ವ್ಯಕ್ತಿ ಮಾಡುವ ಕೆಲಸದಲ್ಲಿ ಅತ್ಯಂತ ಪರಿಶುದ್ಧತೆ ಇರಬೇಕು. ಅಂದರೆ ಪರಿಶುದ್ಧ ಕೆಲಸವನ್ನೇ ಮಾಡಬೇಕು. ಈಗ ಬರೀ ಭಗವಾನ್ ಬುದ್ಧರಲ್ಲ, ಶರಣರಲ್ಲ, ದಾಸರಲ್ಲ, ಪ್ರತಿಯೊಬ್ಬ ಮಹಾತ್ಮರು ಹೇಳೋದು ಇದನ್ನೇ. ನಮ್ಮ ಜೀವನ ಎಷ್ಟು ಪರಿಶುದ್ಧವಾಗಿರುತ್ತೋ ಅಷ್ಟರ ಮಟ್ಟಿಗೆ ನಾವು ಮುಂದಕ್ಕೆ ಹೋಗ್ತೀವಿ. ಪರಿಶುದ್ಧತೆ ಇಲ್ದಲೇ ನಾವು ಆಧ್ಯಾತ್ಮದಲ್ಲಿ ಕಾಲಿಡ್ತೀವಿ, ಆಧ್ಯಾತ್ಮದಲ್ಲಿ ಮುಂದುವರೆದು ಬಿಡ್ತೀವಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹೇಳ್ತಾರೆ, ಮೊದಲನೇದಾಗಿ ಅತ್ಯಂತ ಪರಿಶುದ್ಧತೆ ಇರಬೇಕು. ಮಾಡುವ ಕೆಲಸದಲ್ಲೂ ಪರಿಶುದ್ಧತೆ ಇರಬೇಕು, ನಮ್ಮ ಜೀವಿತದಲ್ಲೂ ಕೂಡ ಪರಿಶುದ್ಧತೆ ಇರಬೇಕು. ಜೊತೆಗೆ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ಇತರರಿಗೆ ನಮ್ಮ ಕೆಲಸದಿಂದ ತೊಂದರೆ ಆಗಬಾರ್ದು. ಈಗ ನಾನು ಕೆಲಸ ಮಾಡ್ತೀನಿ ಅಂತೇಳಿ ಎಲ್ರಿಗೂ ತೊಂದರೆ ಕೊಟ್ಕೊಂಡು ನಾವು ಕೆಲಸ ಮಾಡಿದ್ರೆ ಯಾವ ಉಪಯೋಗ? ಅದರಿಂದ ಯಾವುದೂ ಉಪಯೋಗ ಇಲ್ಲ. ಇತರರಿಗೂ ಕೂಡ ನಮ್ಮ ಕೆಲಸದಿಂದ ತೊಂದರೆ ಆಗಬಾರದು ಅಂತ ಹೇಳಿ. ಹಾಗೆ ಅವಾಗೇನಾಗುತ್ತೆ ಅಂದರೆ ಅಂತಹ ಕೆಲಸವನ್ನು ಅವ್ರು ಹೇಳ್ತಾರೆ ಸತ್ಯ ಶುದ್ಧ ಕಾಯಕ. ಅಂದರೆ ಸತ್ಯವಾಗಿಯೂ ಇರುತ್ತೆ, ಅತ್ಯಂತ ಪರಿಶುದ್ಧವಾಗಿಯೂ ಇರುತ್ತೆ, ಅಂತಹ ಕಾಯಕ ಆಗಿರುತ್ತೆ ಇದು ಅಂತ ಹೇಳ್ತಾರೆ. ಆಮೇಲೆ ಕೆಲಸದಲ್ಲಿ ಯಾವುದನ್ನು ಮೇಲು ಕೀಳು ಅಂತ ನೋಡ್ತಾನೆ ಇರಲಿಲ್ಲ. ಅವ್ರು ಹೇಳ್ತಾ ಇದ್ರು ಶುದ್ಧ ಮನಸ್ಸಿನಿಂದ ನೀವು ಯಾವುದೇ ಕೆಲಸವನ್ನು ಮಾಡಿದ್ರೂ ಕೂಡ ಅದು ಸತ್ಯ ಶುದ್ಧ ಕಾಯಕ ಆಗತ್ತೆ. ಯಾಕೆಂದರೆ ಶುದ್ಧ ಮನಸ್ಸಿದ್ದಾಗ ನಾವು ಇನ್ನೊಬ್ರಿಗೆ ತೊಂದರೆ ಕೊಡೋಕ್ಕಾಗತ್ತಾ? ಆಗಲ್ಲ. ಸುಳ್ಳು ಹೇಳೋಕ್ಕಾಗತ್ತಾ? ಆಗಲ್ಲ. ಪರಿಶುದ್ಧ ಮನಸ್ಸು ಅಂದರೆ ಯಾವಾಗಲೂ ಪಾಸಿಟಿವ್ ಆಗಿರುವಂತಹ ಮನಸ್ಸು ಏನು ಮಾಡುತ್ತೆ ಅಂದರೆ ಎಲ್ಲರ ಒಳಿತನ್ನು ಬಯಸುತ್ತೆ ಹೊರತು ಇನ್ನೊಬ್ಬರ ಕೆಡುಕನ್ನು ಬಯಸೋದಿಲ್ಲ. ಹಾಗಾಗಿ ಮನಸ್ಸು ಯಾವಾಗ ಪರಿಶುದ್ಧ ಆಗಿರುತ್ತೆ ನೀವು ಯಾವುದೇ ಕಾಯಕ ಮಾಡಬಹುದು ಅಂತ ಹೇಳ್ತಾರೆ. ಯಾಕೆಂದರೆ ಪರಿಶುದ್ಧ ವ್ಯಕ್ತಿ ಬೇರೆಯವರಿಗೆ ತೊಂದರೆ ಕೊಡುವಂತಹ ಯಾವುದೇ ಕೆಲಸವನ್ನು ಮಾಡಲಾರ ಅನ್ನೋದು ಅವರಿಗೆ ಗೊತ್ತಿತ್ತು. ಹಾಗಾಗಿ ಬರೀ ದುಡಿಮೆ ಒಂದೇ ಅಲ್ಲ ಕಾಯಕ ಅನ್ನೋದು, ಅದು ನಮ್ಮ ಜೀವನ ವಿಧಾನ ಆಗಬೇಕು ಅಂತ. ಅಂದರೆ ಬರೀ ದುಡಿಮೆಗೆ ಮಾತ್ರ ಸತ್ಯಶುದ್ಧಿ ಇದ್ದು ಮನೆಗೆ ಹೋದ ತಕ್ಷಣ ಮತ್ತೆ ಯಥಾ ಪ್ರಕಾರ ನಮ್ಮ ನೆಗೆಟಿವಿಟಿಯನ್ನು ಮಾಡಿದರೆ ಅದು ಉಪಯೋಗ ಇಲ್ಲ. ಜೀವನ ವಿಧಾನ ಒಂದೇ ಅಲ್ಲ, ಎಲ್ಲವೂ ಕೂಡ ನಮ್ಮ ಇಡೀ ಜೀವನ ಅದು ಸತ್ಯಶುದ್ಧ ಕಾಯಕದ ರೀತಿಯಲ್ಲಿಯೇ ಮತ್ತು ಯಾವಾಗಲೂ ಕೂಡ ಬಹಳ ಒಳಿತನ್ನು, ಎಲ್ರಿಗೂ ಒಳಿತನ್ನು ಮಾಡುವಂತಹದ್ದೇ ಆಗಿರಬೇಕು ಅಂತ ಶರಣರು ಹೇಳ್ತಾ ಇದ್ರು. ಯಾವ ರೀತಿ ಜೀವನ ಮಾಡಬೇಕು ಅದಕ್ಕೆ ಒಂದೇ ಒಂದು ಶ್ಲೋಕದಲ್ಲಿ ಹೇಳ್ತಾರೆ. ಅವರು ಒಂದು ಶ್ಲೋಕದಲ್ಲಿ ಹೇಳ್ತಾರೆ, ಅದು ಅಲ್ಲಿಯೂ ಸಲ್ಲಬೇಕು ಇಲ್ಲಿಯೂ ಸಲ್ಲಬೇಕು ಹಾಗಿರಬೇಕು. ಅಂದರೆ ಅಲ್ಲಿ ಅಂದರೆ ಇಲ್ಲಿ ಅಕಸ್ಮಾತ್ ನಾವು ನಮ್ಮ ಶರೀರವನ್ನು ಬಿಟ್ಟ ನಂತರವೂ ನಾವು ಸಲ್ಲುವಂತೆ ಇರಬೇಕು. ಅಂದರೆ ಅಲ್ಲಿಯೂ ಕೂಡ ದೇವರು ಮೆಚ್ಚುವಂತೆ ಇರಬೇಕು, ಇಲ್ಲಿಯೂ ಕೂಡ ಸಮಾಜಕ್ಕೆ ಒಳಿತನ್ನು ಉಂಟು ಮಾಡ್ತಾ ದೇವರು ಮೆಚ್ಚುವಂತೆಯೇ ಇರಬೇಕು ಅಂತ. ಅಂದರೆ ಅಲ್ಲಿಯೂ ಸಲ್ಲಬೇಕು ಮತ್ತು ಇಲ್ಲಿಯೂ ಸಲ್ಲಬೇಕು, ಆ ರೀತಿ ಇರಬೇಕು ಅನ್ನುವಂತೆ ನಾವು ಬದುಕಬೇಕು ಅಂತ ಹೇಳೋರು. ಅಂದರೆ ಇಹ ಪರಗಳೆರಡರಲ್ಲಿಯೂ ಕೂಡ ಹೇಗೆ ಜೀವಿಸಬೇಕು ಅನ್ನೋದನ್ನು ಶರಣರು ಬಹಳ ಚೆನ್ನಾಗಿ ತಿಳಿಸ್ಕೊಡ್ತಾರೆ. ಅಂದರೆ ಜೀವನ ವಿಧಾನ ಅಂತಲೇ ನಾವು ಇಲ್ಲಿ ಇದನ್ನು ಕೆಲಸವನ್ನು ನಾವು ತೆಗೆದುಕೊಳ್ತಾರೆ. ಯಾಕೆಂದರೆ ಕಾಯಕ ಅವರ ಜೀವನ ವಿಧಾನವೇ ಆಗಿತ್ತು. ಬಸವಣ್ಣ ಅವರು ಹೇಳ್ತಾರೆ, ಮೊದಲನೇದಾಗಿ ಒಂದು ಶ್ಲೋಕವನ್ನು ನೋಡೋಣ, ಒಂದು ವಚನ ನೋಡೋಣ. ಅವ್ರು ಹೇಳ್ತಾರೆ ಯಾವ ರೀತಿ ನಾವು ಜೀವನ ಮಾಡಿಸ್ಬೇಕು. ಬಹಳ ಸುಲಭವಾಗಿ ಹೇಳ್ತಾರೆ ಅವರು. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರನ್ನು ಒಲಿಸುವ ಪರಿ. ಭಗವಾನ್ ಬುದ್ಧರು ಹೇಳಿದ್ದೇನು? ಪಂಚಶೀಲಗಳು. ಅದರಲ್ಲೂ ಕಳ್ತನ ಮಾಡಬೇಡ, ಇದನ್ನೇ ಅವರು ಹೇಳಿದ್ದು. ಇಲ್ಲಿ ಈ ಶ್ಲೋಕದಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಒಬ್ಬ ಸಾಧಕನಾದಂತಹವನು ಜೀವನ ವಿಧಾನ ಹೇಗಿರಬೇಕು ಅಂದರೆ, ಕಳ್ತನ ಮಾಡಬೇಡ ಅಂದರೆ ಮನಸ್ಸಿನಲ್ಲಿಯೂ ಕಳ್ಳತನದ ಭಾವನೆ ಬೇಡ. ಈಗ ಯಾರ ಹತ್ರನೋ ಏನೋ ತುಂಬ ಚೆನ್ನಾಗಿದೆ, ಅಯ್ಯೋ ಎಷ್ಟು ಚೆನ್ನಾಗಿದೆ, ಅದು ನಂಗೆ ಬೇಕಿತ್ತು, ಆ ಭಾವನೆ ಇದೆಯಲ್ಲ, ಆ ಭಾವನೆ ಕೂಡ ಬರಬಾರ್ದು. ನಾವೇನು ಹೋಗಿ ಯಾರನ್ನೋ ಹೊಡೆದು ಕಿತ್ಕೊಳ್ಳಲ್ಲ. ಆದರೆ ಮನಸ್ಸಿನಲ್ಲಿ ಒಂದು ಥಾಟ್ ಬರ್ಬೋದಲ್ವಾ, ಅದು ತುಂಬ ಚೆನ್ನಾಗಿದೆ, ಅದು ನನ್ನ ಹತ್ರ ಇದ್ದರೆ ಚೆನ್ನಾಗಿತ್ತು, ಅದು ಬೇಕಾಗಿಲ್ಲ. ಅಲ್ಲಿವರೆಗೆ ಪರಿಶುದ್ಧತೆ. ಬರೀ ಕಳ್ಳತನ ಅಂದರೆ ಹೊಡೆದು ಕಿತ್ಕೊಳ್ಳೋದು ಒಂದೇ ಅಲ್ಲ, ಮಾನಸಿಕವಾಗಿಯೂ ಕೂಡ ಕಳ್ತನ ಮಾಡೋದಂತಿರಬೇಕು ಅಂತ. ಅಂದರೆ ಆ ಥಾಟ್ ಕೂಡ ಬರೋ ಅಂತಿಲ್ಲ. ನನಗಿರೋದಷ್ಟೇ, ನನಗೆ ಶಿವ ಏನು ಕೊಡಬೇಕು ಅದನ್ನು ಕೊಟ್ಟಿದ್ದಾನೆ, ಅಷ್ಟರಲ್ಲಿ ನನಗೆ ಶಾಂತಿ, ಸಮಾಧಾನ, ನೆಮ್ಮದಿಯಿಂದ ನಾನು ಇರ್ತೇನೆ. ಅರೆ ಹೊಟ್ಟೆ ಕೊಟ್ಟಿದ್ದಾನೆ, ಗಂಜಿ ಊಟ ಕೊಟ್ಟಿದ್ದಾನೆ, ಸಾಕು ಅಷ್ಟೇ, ಅವನು ಕೊಟ್ಟಿದ್ದೇ ನನಗೆ ಪ್ರಸಾದ. ಈ ಒಂದು ಹಂತದಲ್ಲಿ ಶರಣರು ಇದ್ದಂಥವರು. ಹಾಗಾಗಿ ಇಲ್ಲಿ ಕಳಬೇಡ ಅಂದರೆ ಹೊಡೆದು ಗಿಳಿದು ಕತ್ಕೋಬೇಡ ಅಂತಲ್ಲ, ಯಾವುದೇ ರೀತಿಯ ಮನಸ್ಸಿನಲ್ಲಿ ಕೂಡ ನನಗೆ ಬೇಕು ಅನ್ನುವ ಭಾವನೆ ಬೇಡ ಅಂತ. ಇನ್ನು ಕೊಲ್ಲಬೇಡ ಅಂದರೆ ನಾವು ಯಾರೋ ಒಬ್ರನ್ನೊಬ್ಬರು ಕೊಲ್ಲೋಕೆ ಹೋಗಲ್ಲ, ಅಂದರೆ ಪ್ರಾಣಿಗಳಿಗೆ ತೊಂದರೆ ಕೊಟ್ಟಿರಬಹುದು, ಹಿಂಸೆ ಕೊಟ್ಟಿರಬಹುದು, ಮಾನಸಿಕ ಹಿಂಸೆಗಳು, ಇದು ಕೂಡ ಯಾವುದನ್ನು ಮಾಡೋದು ಬೇಡ ಅಂತ ಹೇಳ್ತಾರೆ.
ಹುಸಿಯ ನುಡಿಯಲು ಬೇಡ. ಅಂದರೆ ಯಾವುದೇ ಒಂದು ಸುಳ್ಳನ್ನು ಹೇಳಬೇಡ. ಯಾವುದೇ ಕಾರಣಕ್ಕೂ ಅವರು ಮೆಚ್ಕೊಳ್ಳಿ ಅಂತ ಹೊಗಳೋದು, ಅತಿಯಾಗಿ ಹೊಗಳೋಕೆ ಹೋಗೋದು, ಅಥವಾ ಅದು ಹಾಗಿದೆ ಹೀಗಿದೆ ಅಂತ ಹೇಳಿ ಹೊಗಳುವಂತಹದ್ದು ಯಾವುದೂ ಕೂಡ ಬೇಡ. ಹುಸಿಯನ್ನೇ ಆಡಬೇಡ, ಏನಿದೆ ಅದನ್ನು ಕರೆಕ್ಟಾಗಿ ಮಾತನಾಡು ಅಂತ ಹೇಳ್ತಾರೆ. ಮುನಿಯ ಬೇಡ ಅಂದರೆ ಮೊಟ್ಟ ಮೊದಲನೇದಾಗಿ ಕೋಪ ಮಾಡ್ಕೋಬೇಡ ಅಂತ ಹೇಳ್ತಾರೆ. ಇಲ್ಲಿ ಕೋಪವನ್ನೇ ಮಾಡ್ಕೋಬೇಡ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಕೋಪ ಅನ್ನುವಂಥದ್ದು ಎಷ್ಟು ತೊಂದರೆ ಕೊಡುತ್ತೆ ಅನ್ನೋದು ನಮಗೆ ಗೊತ್ತಿರೋ ಅಂತಹ ವಿಷಯ. ಕೋಪ ಬಂದರೆ 24 ಗಂಟೆಗಳ ಕಾಲ ನಮ್ಮ ರಕ್ತದಲ್ಲಿ ಒಂದು ಪಾಯ್ಸನ್ ಥರ ಕೆಮಿಕಲ್ ಉತ್ಪತ್ತಿಯಾಗಿದ್ದು ಬೇಗ ಹೋಗೋದಿಲ್ಲ. ಹಾಗಾಗಿ ಕೋಪ ಮಾಡಿಕೊಂಡ್ರೆ ಸಾಧಕರಿಗೆ ಮುಂದೆ ಸಾಧನೆಗೆ ತುಂಬ ತೊಂದರೆ ಆಗುತ್ತೆ, ಅವರ ಆರೋಗ್ಯಕ್ಕೂ ಕೂಡ ತೊಂದರೆ ಆಗುತ್ತೆ. ಅದರಿಂದ ಕೋಪ ಮಾಡಿಕೊಳ್ಳೋದೇ ಬೇಡ ಅಂತ ಹೇಳ್ತಾರೆ. ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ. ಅವ್ರು ಹೇಗಾದರೂ ಇರಲಿ, ಯಾರನ್ನೂ ತಿದ್ದಲಿಕ್ಕೆ ಸಾಧ್ಯ ಇಲ್ಲ. ನಮ್ಮನ್ನು ನಾವು ತಿದ್ದುಕೊಂಡು ಹೋಗಲಿಕ್ಕೆ ಮಾತ್ರ ಸಾಧ್ಯವೇ ಹೊರತು ಇನ್ನೊಬ್ಬರಿಗೆ ನಾವು ಮಾರ್ಗ ತೋರಿಸ್ಬೋದು, ಹೀಗಲ್ಲ ಹೀಗೆ ಅಂತ ಹೇಳ್ಬೋದು, ಆದರೆ ಅವರನ್ನು ತಿದ್ದಲಿಕ್ಕೆ ಸಾಧ್ಯವಾ? ಖಂಡಿತ ಸಾಧ್ಯ ಇಲ್ಲ. ಅದು ಹೋಗ್ತಾ ಹೋಗ್ತಾ ಅದು ಅರ್ಥ ಆಗ್ತಾ ಹೋಗುತ್ತೆ. ಈ ನಮ್ಮ ಕೈಲಿ ಏನೂ ಇಲ್ಲ ಅನ್ನೋದು ಚೆನ್ನಾಗಿ ತಿಳಿಯುತ್ತೆ. ಅದರಿಂದ ಏನು ಮಾಡಬೇಕು ಅಂದರೆ ಅನ್ಯರಿಗೆ ಅಸಹ್ಯ ಪಡಬೇಡ. ಯಾವುದೋ ಇಷ್ಟು ಕೆಟ್ಟದಾಗಿದ್ದಾರೆ ಅಥವಾ ಇಷ್ಟೊಂದು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾರೆ, ಇಷ್ಟೊಂದು ಕ್ರೂರತ್ವ ಇದೆ, ಅಷ್ಟೊಂದು ಅಸಹ್ಯ ಪಡೋಕ್ಕೆ ಹೋಗಬೇಡ ಅಂತ ಹೇಳ್ತಾರೆ. ಆಮೇಲೆ ತನ್ನ ಬಣ್ಣಿಸಬೇಡ ಅಂದರೆ ಯಾವಾಗಲೂ ಹೊಗಳ್ಕೊಳ್ಳೋದು, ನಾ ಹಾಗೆ ನಾ ಹೀಗೆ, ನಮ್ಗೆ ಹಾಗಿದೆ, ನಮ್ಗೆ ಅಷ್ಟಿದೆ ಇಷ್ಟಿದೆ, ಏನೋ ಒಂದು ಹೇಳ್ತಾನೆ ಇರೋವಂಥದ್ದು, ಯಾವಾಗಲೂ ಹೊಗಳ್ಕೊಳ್ತಾ ಇರೋವಂಥದ್ದು, ಆ ಹೊಗಳಿಕೆ ಕೂಡ ಬೇಡವೇ ಬೇಡ ಅಂತ ಹೇಳ್ತಾರೆ. ಇದನ್ನು ಆಮೇಲೆ ಇದಿರು ಹಳಿಯಲು ಬೇಡ. ಯಾರನ್ನು ಕೂಡ ಎದುರುಗಡೆಯಲ್ಲಿ ನೀನು ಬೈಯೋಕ್ಕೆ ಹೋಗಬೇಡ. ಅಂದರೆ ಬೆನ್ನ ಹಿಂದೆನೂ ಮಾತಾಡೋ ಹಾಗಿಲ್ಲ ಅಲ್ಲ, ಅದು ಮೊದಲೇ ಹೇಳಿಬಿಟ್ಟಿದ್ದಾರಲ್ವ. ಹಾಗಾಗಿ ಯಾರ ಬಗ್ಗೆಯೂ ನೆಗೆಟಿವ್ ಆಗಿ ಆಲೋಚನೆಯನ್ನು ಮಾಡುವುದು ಬೇಡವೇ ಬೇಡ. ಇದು ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಅಂದರೆ ಬಹಿರಂಗವಾಗಿಯೂ ನಾವು ಸಮಾಜದಲ್ಲಿ ಸರಿಯಾದ ರೀತಿಯಲ್ಲಿ ನಡ್ಕೊಳ್ತೇವೆ, ಅದೇ ರೀತಿ ನಮ್ಮ ಅಂತರಂಗ ಕೂಡ ಅತ್ಯಂತ ಶುದ್ಧವಾಗತ್ತೆ ಇಷ್ಟು ವಿಷಯಗಳು ಇದ್ದರೆ ಅಂತ ಹೇಳ್ತಾರೆ. ಇದೇ ದೇವರನ್ನು ಒಲಿಸುವಂತಹ ಪರಿ, ಅಂದರೆ ಸಾಧನೆಯ ಮಾರ್ಗದಲ್ಲಿ ನಾವು ಮುನ್ನಡೆಯುವಂತಹ ಪರಿ ಅಂತ ಹೇಳಿ ಬಸವಣ್ಣವ್ರು ಹೇಳ್ತಾರೆ. ಅಂದರೆ ಬಸವಣ್ಣವರು ಸಾಧಕರ ಅಂತರಂಗ ಬಹಿರಂಗ ಶುದ್ಧಿ ಬಗ್ಗೆ ಹೇಳ್ತಾರೆ. ಆವಾಗ ಮಾತ್ರ ಎರಡೂ ಶುದ್ಧವಾದಾಗಲೇ ಆಧ್ಯಾತ್ಮದಲ್ಲಿ ಮುಂದುವರಿಯೋಕ್ಕಾಗತ್ತೆ ಹೊರತು ಇಲ್ಲದೇ ಇದ್ದರೆ ನಿಜವಾಗಲೂ ಆಧ್ಯಾತ್ಮದಲ್ಲಿ ಮುಂದುವರಿಯೋಕ್ಕೆ ಆಗಲ್ಲ. ಅದೇ ನಿಜವಾದ ಜೀವನ ವಿಧಾನ ಅಂತ ಹೇಳಿ ಅವರು ಹೇಳ್ತಾರೆ. ಇನ್ನು ಮುಂದಿನ ಶ್ಲೋಕ ನೋಡೋಣ. ದೇವಲೋಕ ಮರ್ತ್ಯಲೋಕ ಎಂಬುದು ಬೇರಿಲ್ಲ ಕಾಣಿರೋ, ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ಕೂಡಲ ಸಂಗಮ ದೇವ ನೀವೇ ಪ್ರಮಾಣ ಅಂತ ಹೇಳ್ತಾರೆ. ಅಂದರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಎಲ್ಲೋ ಇದೆ ಸ್ವರ್ಗ ಇದೆ, ದೇವಲೋಕ ಇದೆ, ಕೈಲಾಸ ಇದೆ, ಅದಿದೆ ಇದಿದೆ ಅಂತ ಹೇಳಿ ಅಂದ್ಕೊಳ್ಬೇಡಿ. ಎಲ್ಲವೂ ಇಲ್ಲೇ ಇದೆ. ನೀವು ಸತ್ಯವಾಗಿ ನಡ್ಕೊಂಡ್ರೆ ಅದು ಇಲ್ಲೇ ಇರುತ್ತೆ. ನೀವು ಮಿಥ್ಯವಾಗಿ ಅಂದರೆ ಸುಳ್ಳು ಹೇಳ್ತಾ ಇದ್ರೆ ನರಕ ಕೂಡ ಅದು ಇಲ್ಲೇ ಇರುತ್ತೆ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಕರ್ಮನಿಯಮ ಎಷ್ಟು ಚೆನ್ನಾಗಿ ಅಳವಡುತ್ತೆ ಅಂತ ಅನ್ನೋದನ್ನು ಹೇಳ್ತಾರೆ. ನೀವು ಸತ್ಯವಾಗಿ ನಡ್ಕೊಂಡಷ್ಟು ನೀವು ಮುಂದಕ್ಕೆ ಹೋಗ್ತಾ ಇರ್ತೀರ, ನೀವು ಕೆಟ್ಟದಾಗಿ ನಡ್ಕೊಂಡಷ್ಟು ನೀವು ಹಿಂದಕ್ಕೆ ಹೋಗ್ತೀರಾ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳ್ತಾರೆ. ಇಲ್ಲಿ ಸ್ವರ್ಗ ನರಕಗಳಿಗೆ ಒಂದು ಹೊಸ ವ್ಯಾಖ್ಯೆಯನ್ನು ಬಸವಣ್ಣವರು ಕೊಡ್ತಾರೆ. ಸತ್ಯವಾಗಿ ಬಾಳಿದರೆ ಅದೇ ದೇವಲೋಕದಲ್ಲಿ ವಾಸ ಮಾಡದಂತೆ, ಸುಳ್ಳನ್ನು ಹೇಳಿದರೆ ಅದು ಮಾನವ ಲೋಕ ಅಥವಾ ಮರ್ತ್ಯಲೋಕ ಅಂತ ಹೇಳ್ತಾರೆ. ಅಂದರೆ ಸದಾಚಾರ ಯಾವಾಗಲೂ ಇರಬೇಕು ಮನುಷ್ಯನಿಗೆ. ದುರಾಚಾರವೇ ನರಕ, ಸದಾಚಾರ ಸದಾಕಾಲ ಮನುಷ್ಯನನ್ನು ಆಧ್ಯಾತ್ಮದಲ್ಲಿ ಮುಂದೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ತಾರೆ. ಇದು ಜೀವನ ವಿಧಾನ ಅಂತ ಹೇಳ್ತಾರೆ. ಇನ್ನು ಮುಂದೆ ನೋಡೋಣ ಅಕ್ಕಮಹಾದೇವಿ ಏನು ಹೇಳ್ತಾರೆ ಅಂತ. ಅಕ್ಕಮಹಾದೇವಿ ಹೇಳ್ತಾರೆ, ತನು ಕರಗದವರಲ್ಲಿ ಮಜ್ಜನವನೊಲ್ಲಯ್ಯ ನೀನು, ಮನ ಕರಗದವರಲ್ಲಿ ಪುಷ್ಪವನೊಲ್ಲಯ್ಯ ನೀನು, ಹುದುಳಿಗರಲ್ಲದವರಲ್ಲಿ ಗಂಧಾಕ್ಷತೆಯನೊಲ್ಲಯ್ಯ ನೀನು, ಅರಿವು ಕಣ್ತೆರೆಯದವರಲ್ಲಿ ಆರತಿಯನೊಲ್ಲಯ್ಯ ನೀನು, ಭಾವಶುದ್ಧವಿಲ್ಲದವರಲ್ಲಿ ಧೂಪವನೊಲ್ಲಯ್ಯ ನೀನು, ಪರಿಣಾಮಿಗಳಲ್ಲದವರಲ್ಲಿ ನೈವೇದ್ಯವನೊಲ್ಲಯ್ಯ ನೀನು, ತ್ರಿಕರಣ ಶುದ್ಧವಿಲ್ಲದವರಲ್ಲಿ ತಾಂಬೂಲವನ್ನೇ ಒಲ್ಲಯ್ಯ ನೀನು, ನಿನ್ನ ಹೃದಯ ಕಮಲ ಶುದ್ಧವಿಲ್ಲದವರಲ್ಲಿ ನೀನು ಇರಕ್ಕೆ ಇಷ್ಟಪಡಲ್ಲ, ಇರಲೊಲ್ಲಯ್ಯ ನೀನು, ಎನ್ನಲ್ಲಿ ಏನುಂಟೆಂದು ಕರಸ್ಥಲದಲ್ಲಿ ಇಂಪುಗೊಂಡೆ ಹೇಳ ಚನ್ನಮಲ್ಲಿಕಾರ್ಜುನ ಅಂತ ಕೇಳ್ತಾರೆ. ಅಂದರೆ ಎಂತಹ ಮಾತುಗಳನ್ನು ಅವ್ರು ಹೇಳ್ತಾರೆ ಇಲ್ಲಿ ಅಂದರೆ, ತನು ಕರಗದವರಲ್ಲಿ ಅಂದರೆ ಸ್ವಲ್ಪನೂ ಕೆಲಸ ಮಾಡ್ದಲೇ ಸುಮ್ಮನೆ ಆರಾಮಾಗಿ ಕೂತಿರ್ತೀನಿ ಅಂತ ಹೇಳಿ ನಿನಗೆ ಅಭಿಷೇಕ ಮಾಡಿದರೆ, ಒಂದು ವೇಳೆ ದೇವರಿಗೆ ಅಭಿಷೇಕ ಮಾಡ್ತೀನಿ ಅಂತ ಮಾಡಿದರೆ ಅದನ್ನು ನೀನು ಒಪ್ಪೋದಿಲ್ಲ ಅಂತ ಹೇಳ್ತಾರೆ. ಮನ ಕರಗದವರಿಂದ ಪುಷ್ಪವನ್ನೊಲ್ಲಯ್ಯ ನೀನು ಅಂದರೆ ಮನಸ್ಸಿನಲ್ಲಿ ಕಾಠಿಣ್ಯ ಇದ್ದರೆ, ಮನಸ್ಸು ಕರುಣೆ ಇಲ್ದಲೇ ಇದ್ದರೆ, ಅಂತಹ ಕಠಿಣ ವ್ಯಕ್ತಿಗಳು ಒಂದು ಎಷ್ಟೇ ಹೂವನ್ನು ಗಿಡದಲ್ಲಿ ಬಿಟ್ಟರು ಹೂವನ್ನು ತಂದು ಅರ್ಪಣೆ ಮಾಡಿದ್ರು ಕೂಡ ಅಂಥ ಹೂವನ್ನು ನೀನು ಒಪ್ಕೊಳ್ಳೋದಿಲ್ಲ, ಅದನ್ನು ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ.
ಹಾಗೆ ಹುದುಳಿಗರಲ್ಲದವರಲ್ಲಿದ್ದರೆ ಸತ್ಯ ಹೇಳ್ದಲೇ ಇರುವಂಥವ್ರು ಅಂತ. ಹುದುಳಿಗ ಅಂದರೆ ಸುಖಿಯಾದವರಲ್ಲದೆ ಇದ್ದರೆ ಅಂತ. ಅವನು ಆನಂದವಾಗಿರ್ಬೇಕಂತೆ. ಒಬ್ಬ ಸಾಧಕ ಯಾವಾಗಲೂ ತಾನು ಆನಂದವಾಗಿರಬೇಕು, ಬೇರೆಯವರನ್ನು ಆನಂದದಿಂದ ಇರಲಿಕ್ಕೆ ಬಿಡಬೇಕಂತೆ. ಹಾಗೆ ಇರುವಂಥವರಲ್ಲಿ ಗಂಧಾಕ್ಷತೆ ಕೂಡ ಬೇಡ ಅಂತ ಹೇಳ್ತೀಯಾ? ಯಾರಲ್ಲಿ ಅರಿವೇ ಕಣ್ತರೋದಿಲ್ಲ, ಅಂದರೆ ಅರಿವು ಪ್ರಜ್ಞೆ ಇಲ್ಲ, ಅಂಥವರಲ್ಲಿ ನೀನು ಆರತಿಯನ್ನು ಬಯಸೋದಿಲ್ಲ. ಭಾವಶುದ್ಧಿ ಇಲ್ಲದವರಲ್ಲೇ ನೀನು ಧೂಪವನ್ನು ಒಪ್ಪೋದಿಲ್ಲ ಅಂತ ಉದ್ದಕ್ಕೂ ಆಕೆ ಹೇಳ್ತಾ ಹೋಗ್ತಾರೆ. ಅಂದರೆ ಇದಿಷ್ಟು ಕೂಡ ಏನನ್ನು ಹೇಳ್ತಾರೆ ಅವರು ಅಂತ ಹೇಳಿದ್ರೆ, ಈ ಎಲ್ಲವೂ ಕೂಡ ಸಾಧನೆಯ ಒಂದೊಂದು ಮಜಲುಗಳು. ಅಂದರೆ ದೇಹ ಪರಿಶುದ್ಧವಾಗಿರಬೇಕು, ಮನಸ್ಸು ಪರಿಶುದ್ಧವಾಗಿರಬೇಕು, ಕರುಣೆ ಇರಬೇಕು, ಆನಂದವಾಗಿರಬೇಕು. ಈ ಎಲ್ಲವೂ ಕೂಡ ಸಾಧಕನ ಒಂದು ಹಂತಗಳು. ಅವೆಲ್ಲವನ್ನು ಕೂಡ ಇದ್ದಾಗ ಮಾತ್ರ ಆ ದೇವರು ಅನ್ನೋದು ನಮ್ಮ ಹತ್ರ ಇರ್ತಾನೆ, ಇಲ್ಲದಿದ್ದರೆ ಇರೋದಿಲ್ಲ ಅಂತ. ಅಂದರೆ ಜೀವನ ನಡೆಸುವಾಗ ನಮ್ಮ ನಡೆ ನುಡಿ ಜೀವನ ವಿಧಾನ ಹೀಗೆ ಇರಬೇಕು ಅಂತ ಹೇಳಿ ಅಕ್ಕ ಹೇಳ್ತಾರೆ. ಅಂದರೆ ಹೀಗಿದ್ದಾಗ ಮಾತ್ರವೇ ಅವನನ್ನು ಶರಣ ಅಂತ ಕರೀತಾರೆ, ಅವನನ್ನು ಭಕ್ತ ಅಂತ ಕರೀತಾರೆ, ಅವನನ್ನು ಸಾಧಕ ಅಂತ ಕರೀತಾರೆ. ಇಲ್ಲದೇ ಇದ್ದರೆ ಕರೆಯೋದಕ್ಕೆ ಸಾಧ್ಯ ಇಲ್ಲ. ಇದು ಜೀವನೋಪಾಯದ ವಿಧಾನ ಅಂತ ಹೇಳಿ ಅವರು ಹೇಳ್ತಾರೆ. ಆವಾಗ ಮಾತ್ರ ಏಕ ಚೈತನ್ಯನಾದ ಆ ಏಕ ಚೈತನ್ಯ ಏನಿದೆ ಅದರ ಅರಿವು ಉಂಟಾಗತ್ತೆ. ದೇವರು ಅಂತ ಕರೆದ್ರು, ಚನ್ನಮಲ್ಲಿಕಾರ್ಜುನ ಅಂತ ಅಕ್ಕ ಕರೆದ್ರು, ಕೂಡಲ ಸಂಗಮ ಅಂತ ಬಸವಣ್ಣ ಕರೆದ್ರು. ಏನು ಕರೆದ್ರು? ಅವ್ರು ಕರೆದಿದ್ದು ಒಂದೇ ಒಂದು ದೇವರನ್ನು, ಅದು ಏಕ ಚೈತನ್ಯ ಇರುವಂತಹದ್ದನ್ನು, ಅಂದರೆ ಈಶ್ವರ ಅಥವಾ ಶಿವನನ್ನು ಮಾತ್ರ ಹೇಳಿದ್ದು. ಆಗ ಇದೆಲ್ಲ ಇದ್ದಾಗ ಮಾತ್ರ ಜನನ ಮರಣ ಚಕ್ರದಲ್ಲಿ ನೀವು ಸಿಗಾಕೊಳ್ಳಲ್ಲ. ಇಲ್ದಲೇ ಇದ್ದರೆ ಮತ್ತೆ ಜನನ ಮರಣ ಚಕ್ರದಲ್ಲಿ ಸಿಗಾಕೊಂತೀರ, ಮತ್ತೆ ಮತ್ತೆ ನೀವು ಹುಟ್ಟಲೇಬೇಕಾಗತ್ತೆ ಅನ್ನುವಂಥದ್ದನ್ನು ಹೇಳ್ತಾರೆ. ಮತ್ತೆ ಮತ್ತೆ ಹುಟ್ಟುತ್ತೀರಾ, ಮತ್ತೆ ಮತ್ತೆ ಕೆಟ್ಟ ಕರ್ಮಗಳನ್ನು ಮಾಡ್ತೀರಾ, ಮತ್ತೆ ಮತ್ತೆ ಕರ್ಮಗಳಲ್ಲಿ ಭಾಗಿಯಾಗಿ ಅದು ಜನನ ಮರಣ ಚಕ್ರ ಅನ್ನೋದು ಮತ್ತೆ ಮತ್ತೆ ತಿರುಗುತ್ತಾನೆ ಇರುತ್ತೆ. ಹಾಗೆ ಸಿಗಾಕೊಳ್ತೀರಾ. ಇಲ್ಲದೇ ಇದ್ದರೆ ಇವಿಷ್ಟನ್ನು ಮಾಡಿದಾಗ ಮಾತ್ರ ನೀವು ಜನನ ಮರಣ ಚಕ್ರದಿಂದ ಪಾರಾಗ್ತೀರಾ ಅಂತ ಹೇಳ್ತಾರೆ. ಆಮೇಲೆ ಮುಂದಕ್ಕೆ ಅಕ್ಕ ಹೇಳ್ತಾರೆ, ಉಣಲೆಂದು ಬಂದ ಸುಖ ಉಂಡಲ್ಲದೆ ಹರಿಯದು. ಎಂಥ ಮಾತು ಹೇಳ್ತಾರೆ ನೋಡಿ. ಉಣಲೆಂದು ಬಂದ ಸುಖ ಉಂಡಲ್ಲದೆ ಹರಿಯದು. ನೀವು ಏನನ್ನು ಕರ್ಮ ಅಂತ ತಗೊಂಬಂದಿದ್ದೀರ ಅದನ್ನು ನೀವು ಈ ಜನ್ಮದಲ್ಲಿ ತೀರಿಸ್ದಲೇ ಅದು ಮುಗಿಯೋದಿಲ್ಲ. ಇಲ್ಲ ನಾನು ಈಗ ಮಾಡಲ್ಲ, ಮುಂದಕ್ಕೆ ಹೋಗ್ತೀನಿ, ಮುಂದಕ್ಕೆ ಆಗ್ತೀನಿ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ. ಉಣಲೆಂದು ಬಂದ ಸುಖ ಉಂಡಲ್ಲದೆ ಹರಿಯದು, ಕಾಣಲೆಂದು ಬಂದ ದುಃಖ ಕಂಡಲ್ಲದೆ ಹರಿಯದು. ಇವಾಗ ದುಃಖ ಸುಖ ಎಲ್ಲ ನಾವೇ ಕೇಳ್ಕೊಂಡು ತಂದಿರ್ತೀವಿ, ಇಷ್ಟಿಷ್ಟು ಕೊಟ್ಬಿಡಿ ನಾವು ಇದನ್ನು ತೀರಿಸ್ತೀವಿ ಅಂತ. ಆದರೆ ಇಲ್ಲಿ ಬಂದಮೇಲೆ ನಾವು ಅದು ಮರೆತೋಗ್ಬಿಟ್ಟಿರ್ತೀವಿ, ಮತ್ತು ಈ ಕಷ್ಟ ಹಾಗೆ ಹೀಗೆ ಅಂತ ಗೋಳಾಡ್ತಾ ಇರ್ತೀವಿ. ಕಾಣಲೆಂದು ಬಂದ ದುಃಖ ಕಂಡಲ್ಲದೆ ಹರಿಯೋದು. ಆ ದುಃಖ ಅನುಭವಿಸ್ದಲೇ ಅದು ಮುಗಿಯೋದಿಲ್ಲ ಅಂತ ಹೇಳ್ತಾರೆ. ತನುವಿಂಗೆ ಬಂದ ಕರ್ಮ ಹರಿವ ಕಾಲಕ್ಕೆ ಚನ್ನಮಲ್ಲಿಕಾರ್ಜುನ ದೇವರು ಕಡೆಗಣ್ಣಿನಿಂದ ನೋಡಿದ ಅಂತ ಹೇಳಿ ಅಕ್ಕ ಹೇಳ್ತಾರೆ. ಅಂದರೆ ನಾವು ಮಾಡಿದ ಕರ್ಮಗಳಿದೆಯಲ್ಲ, ಅದು ಸುಖದ ಕರ್ಮ ಆಗಲಿ ದುಃಖದ ಕರ್ಮವಾಗಲಿ, ಅದರ ಫಲ ಒಂದು ಸರ್ತಿ ನಮಗೆ ಬಂದ ಮೇಲೆ ಅವಾಗೇನಾಗುತ್ತೆ ಅಂತ ಹೇಳಿದರೆ, ನಮ್ಮ ಜೀವಿತದಲ್ಲಿ ನಾವು ಅದನ್ನು ತೀರಿಸಲೇಬೇಕಾಗತ್ತೆ. ನಾವು ತೀರಿಸಲೇಬೇಕಾದಾಗ ಅವುಗಳನ್ನು ಈ ಜೀವಮಾನದಲ್ಲೇ ನಾವು ಎಲ್ಲ ಕರ್ಮಗಳನ್ನು ಕೂಡ, ಅದು ಸುಖದ್ದೇ ಆಗಿರಲಿ ದುಃಖದ್ದೇ ಆಗಿರಲಿ, ಅದನ್ನು ಮುಗಿಸಿ ಬಿಡಬೇಕು ಅಂತ ಹೇಳ್ತಾರೆ. ಅದಕ್ಕಾಗಿಯೇ ನಾವಿಲ್ಲಿ ಹುಟ್ಟಿರೋ ಅಂಥದ್ದು. ನಾವು ಹುಟ್ಟಿರೋದು ಹೊಸ ಕರ್ಮಗಳನ್ನು ಮಾಡಲಿಕ್ಕಲ್ಲ, ಇರೋ ಕರ್ಮಗಳನ್ನು ಮುಗಿಸಿ ಸಾಧನೆ ಮಾರ್ಗದಲ್ಲಿ ಮುಂದುವರಿಲಿಕ್ಕೆ. ಅದರಿಂದ ಏನು ಹೇಳ್ತಾರೆ ಅವರು ಅಂದರೆ, ಇದನ್ನು ಮುಗಿಸ್ಬಿಟ್ಟು ನೀವು ಅದನ್ನು ಹೊಸ ಕರ್ಮಗಳನ್ನು ಮಾಡ್ಕೋಬೇಡಿ. ಹೊಸದು ಮಾಡೋದಲ್ಲೇ ಇದ್ದರೆ ಮುಂದಕ್ಕೆ ಬಹಳ ಬೇಗ ಮುಂದಕ್ಕೆ ಸಾಗೋದಕ್ಕೆ ಸಾಧ್ಯ ಅಂತ ಹೇಳ್ತಾ, ಅದಕ್ಕಾಗಿ ಕರ್ಮ ತೀರಿಸ್ಲಿಕ್ಕಾಗಿ ಬಂದಿದ್ದೇವೆ. ಕರ್ಮ ಮುಗಿಯುವ ಕಾಲಕ್ಕೆ ಯಾವಾಗ ದೇವರು ನಮ್ಗೆ ಒಲಿತಾನೆ ಅಂತ ಎಷ್ಟೋ ಸರ್ತಿ ನಾವು ಅಂದ್ಕೊತೀವಿ. ಇಷ್ಟು ಧ್ಯಾನ ಮಾಡ್ತೀವಿ, ವ್ಯಾಸಂಗ ಮಾಡ್ತೀವಿ, ಇಷ್ಟು ಒಳ್ಳೆತನದಲ್ಲಿ ನಡೀತೀವಿ, ಯಾವಾಗ ದೇವರು ನಮಗೆ ಒಲಿತಾನೆ ಅನ್ನುವಂತಹ ಒಂದು ಯೋಚನೆ, ಒಂದು ಆಲೋಚನೆ, ಒಂದು ಪ್ರಶ್ನೆ ನಮ್ಮಲ್ಲಿ ಇದ್ದೇ ಇರುತ್ತೆ. ಯಾವಾಗ ದೇವರು ನೋಡ್ತಾನೆ ಅಂತ ಅಕ್ಕ ಹೇಳ್ತಾರೆ. ಇಲ್ಲಿ ಹೇಳ್ತಾರೆ, ನಮ್ಮ ಕರ್ಮ ಮುಗಿಯುವ ಕಾಲಕ್ಕೆ ಅವನು ದೇವರು ಏನು ಮಾಡ್ತಾನೆ ಅಂದರೆ ಕಡೆಗಣ್ಣಿನಿಂದ ನೋಡ್ತಾನಂತೆ. ಒಂದ್ಸಲ ಹಿಂಗೆ ಕಡೆಗಣ್ಣನ್ನು, ಹೌದು ಇದರಲ್ಲಿ ಎಲ್ಲ ಮುಗಿತಾ ಇದೆ ಇವರದ್ದು ಅಂತ ಕಡೆಗಣ್ಣಿನಿಂದ ನೋಡ್ತಾನೆ. ಅಂದರೆ ಕರ್ಮ ಹರಿಯುವ ಕಾಲಕ್ಕೆ ದೇವರು ನಮ್ಮತ್ತ ತಿರುಗಿ ನೋಡ್ತಾನೆ. ಅಲ್ಲಿವರೆಗೂ ಅವನು ತಿರುಗಿ ನೋಡೋದಿಲ್ಲ. ಎಷ್ಟು ಸತ್ಯವಾದಂಥ ವಿಷಯಗಳು ನಮಗೆ ನಮ್ಮ ಥಿಯಾಸಫಿಯಲ್ಲಿ. ಕರ್ಮದ ಮೂಟೆ ಬೆನ್ನಿನ ಮೇಲೆ ಇರೋದನ್ನು ನಾವು ಕರಗಿಸೋವರೆಗೂ ಆ ಕಿರಿದಾದಂತಹ ಒಂದು ಆಧ್ಯಾತ್ಮದ ದಾರಿಯಲ್ಲಿ ಮುಂದಕ್ಕೆ ಹೋಗೋಕ್ಕಾಗಲ್ಲ ಅಂತ ಹೇಳ್ತಾರಲ್ವ. ಹಾಗಾಗಿ ಆ ಕರ್ಮದ ಹೊರೆ ಕಡಿಮೆ ಆಗಲೇಬೇಕು ಎಂಥವರಿಗೂ ಕೂಡ. ಅದು ಇಷ್ಟೊಂದು ಕಡಿಮೆ ಆಗಿರೋದ್ರಿಂದನೇ ನಾವು ಇಂಥ ಒಂದು ದಾರಿಗೆ ಬಂದಿರೋದು, ಇಲ್ಲಿ ಸೇರಿರೋ ಅಂಥದ್ದು, ಇಲ್ಲಿ ವಿಷಯಗಳನ್ನು ತಿಳ್ಕೊಳ್ಳೋ ಅಂಥದ್ದು, ಸಾಧನೆ ಮಾಡೋ ಅಂಥದ್ದೆಲ್ಲ ನಡೀತಾ ಇರೋ ಅಂಥದ್ದು. ಇನ್ನು ಮುಂದೆ ನಮ್ಮ ಸಾಧನೆ ಸುಗಮವಾಗಿ ಸಾಗಬೇಕಾಗತ್ತೆ. ಅದಕ್ಕಾಗಿ ಇನ್ನಷ್ಟು ತೀವ್ರವಾಗಿ ನಾವು ನಮ್ಮ ಸಾಧನೆಯನ್ನು ಮುಂದುವರಿಸಬೇಕಾಗತ್ತೆ. ಹಾಗಾಗಿ ನಮ್ಮ ಜೀವನ ಆಗ ದೇವರ ಕೈನಲ್ಲಿ
ತಲುಪುತ್ತೆ, ಅಲ್ಲಿವರೆಗೆ ದೇವ್ರ ಕೈಲಿರಲ್ಲ. ನಾವು ಹೇಗೆ ತಪ್ಪು ಮಾಡ್ತಾ ಇರ್ತೀವೋ ಅದರಂತೆ ಇರುತ್ತೆ ಅಂತ ಹೇಳಿ ಅಕ್ಕ ಹೇಳ್ತಾರೆ. ಆವಾಗ ನಿಜವಾದ ಜೀವನ ಅಂದರೆ ದೇವರು ನಮ್ಮನ್ನು ತಿರುಗಿ ನೋಡ್ತಾನಲ್ಲ, ಆ ಜೀವನ ನಿಜವಾದ ಜೀವನ. ಆಗ ನಮ್ಮ ಒಂದು ಸಾಧನೆಗೆ ಯಶಸ್ಸು ಸಿಗತ್ತೆ ಅಂತ ಹೇಳಿ ಅಕ್ಕ ಹೇಳ್ತಾರೆ. ಇನ್ನು ಅಕ್ಕ ಹೇಳ್ತಾರೆ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಹಂಚಿದೊಡೆಯ ಅಂತಯ್ಯ. ಎಷ್ಟು ಸರಳವಾಗಿ ಹೇಳ್ತಾರೆ. ಎಲ್ಲದಕ್ಕೂ ಬಂದ್ಬಿಟ್ಟಿರ್ತೀವಿ, ಈ ಪ್ರಪಂಚದಲ್ಲಿ ಹುಟ್ಬಿಟ್ಟಿರ್ತೀವಿ. ಅದು ಹಾಗಿದೆ, ಇದು ಹೀಗಿದೆ, ಇದು ಹಿಂಗಿದೆ ಅಂತ ಗೊಡಗ್ತಾನೆ ಇರ್ತೀವಿ. ಬೆಳಗ್ಗೆ ಎದ್ದರೆ ಅದು ಸರಿಗಿಲ್ಲ, ಇದು ಸರಿಗಿಲ್ಲ, ಇದ್ರ ರೇಟ್ ಜಾಸ್ತಿ ಆಯಿತು, ಇನ್ನೂ ಏನೋ ಒಂದು ಗೊಡಗದೆ ಒಟ್ಟಿನಲ್ಲಿ ಗೊಡಗ್ತಿರ್ತೀವಿ. ಅಕ್ಕ ಹೇಳ್ತಾರೆ, ಇಲ್ಲಿ ಬಂದ್ಬಿಟ್ಟಿದ್ದೀರಾ ನೀವು, ಬೆಟ್ಟದ ಮೇಲೆ ಒಂದು ಮನೆ ಕಟ್ಕೊಂಡಿದ್ದೀರಾ, ಅಲ್ಲಿ ಮೃಗಗಳು ಬರುತ್ತೆ, ಅದಕ್ಕೆಲ್ಲ ಹಂಚ್ಕೊಂಡ್ರೆ ಹೇಗಾಗತ್ತೆ? ಇಲ್ಲ ಅಂದರೆ ಒಂದು ಸಮುದ್ರದ ಪಕ್ಕದಲ್ಲಿ ಒಂದು ಮನೆ ಮಾಡ್ಕೊಂಡಿದ್ದೀರಾ, ಅವಾಗೇನಾಗುತ್ತೆ? ನೊರೆ ಥರ ಬಂದೇ ಬರುತ್ತೆ. ಸಮುದ್ರ ಅಂದಮೇಲೆ ಅದು ನೊರೆ ಥರ ಬಂದೇ ಬರುತ್ತೆ. ಅದಕ್ಕೆ ಹಂಚಿದೊಡೆ ಅಂತಯ್ಯ. ಇನ್ನೂ ಚೆನ್ನಾಗಿ ಹೇಳ್ತಾರೆ ಮುಂದೆ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆ ಅಂತಯ್ಯ. ಇರೋದೇ ಸಂತೆ. ಕೇರ್ ಮಾರ್ಕೆಟ್ಗೆ ಹೋಗಿ ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಏನಾದರೂ ಅಲ್ಲಿ ಪರ್ಚೇಸ್ ಮಾಡೋಕ್ಕೆ ಹೋಗಿ ತಲೆ ಚಿಟ್ಟಿಡಿದು ಬಿಡುತ್ತೆ. ಆ ಶಬ್ದ, ಗಲಾಟೆ, ಕಿರ್ಚಾಟ ಆಗೋದೇ ಇಲ್ಲ. ಹಾಗೆ ಇಲ್ಲಿ ಸಂತೆಗೆ ಹೋದರೆ ಹೆಂಗೆ ಇದು ಮಾಡೋಕ್ಕಾಗತ್ತೆ? ಅದು ಶಬ್ದಕ್ಕೆ ಒದ್ದಾಡಿದ್ರೆ ಶಬ್ದ ಆಗಲ್ಲ ನನಗೆ, ಅಲ್ಲಿ ಹೋಗೋ ಹಂಗೆ ಇಲ್ಲ. ಆದರೆ ನಾವು ಬಂದ್ಬಿಟ್ಟಿದ್ದೀವಿ ಇಲ್ಲಿಗೆ. ಹೀಗೆ ಚನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ, ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಲ್ಲಿ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಇದೆಲ್ಲ ಸರಿ. ಈಗ ಈ ಲೋಕಕ್ಕೆ ಬಂದುಬಿಟ್ಟಿದ್ದೀವಿ. ಹುಟ್ಟಿದ ಮೇಲೆ ಒಬ್ಬರಿಗೆ ನಮ್ಮ ಸ್ವಭಾವ ಇಷ್ಟ ಆಗುತ್ತೆ, ಒಬ್ಬರಿಗೆ ನಮ್ಮ ಸ್ವಭಾವ ಇಷ್ಟ ಆಗಲ್ಲ. ಒಬ್ಬರು ಬೈತಾರೆ, ಒಬ್ಬರು ಹೊಗಳ್ತಾರೆ, ಹೇಳೋಕ್ಕಾಗಲ್ಲ. ಎಷ್ಟು ಜನ ಬೈತಾರೆ, ಎಷ್ಟು ಜನ ಹೊಗಳ್ತಾರೆ ನಮಗೆ ಗೊತ್ತಿಲ್ಲ. ಎದುರಿಗೆ ಬೈದೇ ಇದ್ದರೂ ಮನಸ್ಸಲ್ಲಾದರೂ ಏನಾದರೂ ಅಂದ್ಕೊಳ್ಬಹುದು. ಹಾಗಾಗಿ ಸ್ತುತಿ ನಿಂದೆಗಳು ಬರುತ್ತೆ ಅಂತ ಹೇಳಿ ನಾವು ನಮ್ಮ ಮನಸ್ಸಲ್ಲಾದರೂ ಕೂಡ ಕೋಪ ಹೊರಗಡೆ ಮಾಡ್ಕೊಳಕ್ಕಾಗಲ್ಲ. ಮನಸ್ಸಲ್ಲಾದ್ರೂ ಅಯ್ಯೋ ಇಂಥವ್ರು ಹೀಗಂತೆ ಅಂತ ನಾವು ಕೋಪ ಮಾಡಿಕೊಂಡ್ರೆ ಅದನ್ನು ಮಾಡ್ಕೋಬಾರ್ದು, ಸಮಾಧಾನದಿಂದ ಇರಬೇಕು. ಯಾಕೆಂದರೆ ಇದು ಪ್ರಪಂಚ. ಈ ಪ್ರಪಂಚದಲ್ಲಿ ಮೃಗಗಳೂ ಉಂಟು, ನೊರೆ ತೆರೆಗಳೂ ಉಂಟು, ಶಬ್ದವೂ ಉಂಟು, ಎಲ್ಲವೂ ಉಂಟು. ಅದನ್ನು ಸಹಿಸಿಕೊಂಡೇ ನಾವು ನಮ್ಮ ಜೀವಿತವನ್ನು ನಡೆಸ್ಕೊಂಡು ಮುಂದುವರಿಬೇಕು ಅಂತ ಹೇಳ್ತಾರೆ. ಈ ಜಗತ್ತಿಗೆ ಬಂದ್ಬಿಟ್ಟಿದ್ದೇವೆ, ಇಲ್ಲಿ ಅರಿಷಡ್ ವರ್ಗಗಳಿಗೆ ಬಲಿಯಾಗದೆ ಜೀವಿಸುವಂತಹ ನಿಜವಾದದ್ದು ಜೀವನ ವಿಧಾನ. ಅಂದರೆ ಇಲ್ಲಿ ಸಮತ್ವವನ್ನು ಹೇಳ್ತಾರೆ. ಏನೇ ಕಷ್ಟ ಬರಲಿ, ಏನೇ ನಷ್ಟ ಬರಲಿ, ಏನೇ ತೊಂದರೆ ಇರಲಿ, ಎಂತಹದ್ದೇ ತಾಪತ್ರಯ ಇರಲಿ, ಸಮತ್ವವನ್ನು ಗಳಿಸ್ಕೊಳ್ಬೇಕು ಅನ್ನುವಂಥದ್ದು. ಸಮತ್ವ ಅನ್ನೋದನ್ನು ಕೃಷ್ಣ ಪರಮಾತ್ಮ ಕೂಡ ಗೀತೆಯಲ್ಲಿ ಹೇಳ್ತಾರೆ. ಯಾವ ರೀತಿ ಸಮತ್ವವನ್ನು ಇಟ್ಕೋಬೇಕು ಅಂದರೆ ಸುಖ ದುಃಖವು ಸಮಯಕೃತ್ವ ಅಂತ ಹೇಳ್ತಾರೆ. ಭಗವಾನ್ ಬುದ್ಧರು ಹೇಳ್ತಾರೆ, ನೀನು ಆ ಕಡೆ ಈ ಕಡೆ ಅಂತ ಯಾವುದನ್ನೂ ನೋಡದೆ ಮಧ್ಯಮ ಮಾರ್ಗದಲ್ಲಿ ನಡಿ, ಯಾವುದಕ್ಕೂ ಅಂಟಿಕೊಳ್ಳಬೇಡ. ಅತಿಯಾಗಿ ಈ ಕಡೆಗೂ ಬೇಡ, ಅತಿಯಾಗಿ ಆ ಕಡೆಗೂ ಬೇಡ, ಯಾವ ಕಡೆಯೂ ಬೇಡ, ಮಧ್ಯಮ ಮಾರ್ಗದಲ್ಲಿ ನಡಿ ಅಂತ ಹೇಳ್ತಾರೆ. ಅಂದರೆ ಸಮತ್ವದ ದೃಷ್ಟಿ ಒಬ್ಬ ಸಾಧಕನಿಗೆ ಎಷ್ಟು ಅಗತ್ಯ ಅಂತ ಹೇಳಿದ್ರೆ, ಆ ಸಮತ್ವವೇ ಅವನನ್ನು ಮುಂದಿನ ದಾರಿಗೆ, ಮುಂದಿನ ಮಜಲಿಗೆ, ಅಂದರೆ ಒಬ್ಬ ಸಾಧಕನ ಜೀವಿತ ಮುಂದಿನ ಹಂತಕ್ಕೆ ಹೋಗಲಿಕ್ಕೆ ಸಮತ್ವ ಕಾರಣ ಆಗುತ್ತೆ. ಹಾಗಾಗಿ ಅಕ್ಕ ಹೇಳ್ತಾರೆ, ಈ ಸಮತ್ವವೇ ಅತ್ಯಂತ ಮುಖ್ಯವಾದದ್ದು. ಸಮತ್ವ ಇದ್ದರೆ ಯಾವ ಕಾಯಕವನ್ನಾದರೂ ನೀವು ಮಾಡಬಹುದು. ಇಂಥ ಕಾಯಕ ಅಂಥ ಕಾಯಕ ಅಂತ ಏನೂ ಇಲ್ಲ. ಯಾವುದೇ ಕೆಲಸ ಬೇಕಾದರೆ ನೀವು ಮಾಡ್ಬೋದು. ಯಾಕೆಂದರೆ ನಿಮ್ಮ ಮನಸ್ಸು ಸಮತ್ವದಲ್ಲಿ ನಿಂತಿದೆ. ಅಂದರೆ ಏಳು ಬೀಳುಗಳಿಗೆ ಬಲಿಯಾಗ್ತಾ ಇಲ್ಲ, ಕಷ್ಟ ನಷ್ಟಗಳಿಗೆ ಒಳಗಾಗ್ತಾ ಇಲ್ಲ, ಮತ್ತು ನಿಂದೆ ಹೊಗಳಿಕೆಗಳಿಗೆ ಒಳಗಾಗ್ತಾ ಇಲ್ಲ. ಆ ಸಮತ್ವ ನಿಮ್ಮಲ್ಲಿದ್ದಾಗ ಯಾವುದೇ ಕಾಯಕ ನೀವು ಮಾಡಿ ದುಡಿಮೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಅಕ್ಕ ಹೇಳ್ತಾರೆ. ಎಂಥ ಮಾತುಗಳನ್ನು, ಎಂಥ ವಿಷಯಗಳನ್ನು ಈ ಕೆಲವೇ ಒಂದು ವಾಕ್ಯಗಳಿರುವಂತಹ ಶ್ಲೋಕಗಳಲ್ಲಿ, ವಚನಗಳಲ್ಲಿ ಹೇಳಿಬಿಡ್ತಾರೆ ಅಂತಂದರೆ ಅಷ್ಟು ಚೆನ್ನಾಗಿರುತ್ತೆ. ಹೇಳ್ತಾರೆ ಮುಂದೆ, ಕಾಗೆಯೊಂದಗಳ ಕಂಡರೆ ಕರೆಯದೇ ತನ್ನ ಬಳಗವೆಲ್ಲವ, ಕೋಳಿಯೊಂದು ಹುಡುಗ ಕಂಡರೆ ಕೂಗಿ ಕರೆಯದೇ ತನ್ನ ಕುಲವೆಲ್ಲವ, ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದರೆ ಆ ಕಾಗೆ ಕೋಳಿಯಿಂದ ಕರಕಷ್ಟ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಅಂದರೆ ಸಮಾಜದ ಜೀವಿ ಅಂತ ಅನ್ನಿಸ್ಕೊಂಡಂಥವರು ನಾವು ಕೂಡಿ ಬಾಳುವ, ಹಂಚಿ ತಿನ್ನುವ ಒಂದು ವ್ಯವಸ್ಥೆಯಲ್ಲಿ ನಾವು ನಮ್ಮನ್ನು ತೊಡಗಿಸ್ಕೊಳ್ಬೇಕು. ಈಗ ಕಾಗೆ ಒಂದು ಸ್ವಲ್ಪ ಇದಿದ್ರೆ ಕೂಗುತ್ತೆ, ಎಲ್ಲರೂ ಬನ್ನಿ ಅಂತ ಹೇಳಿ. ಒಂದು ಸ್ವಲ್ಪ ಇದ್ದರೆ ಕೂಡ ಅದು ಹಂಚ್ಕೊಂಡು ತಿನ್ನುತ್ತೆ. ಕೋಳಿ ಕೂಡ ಅದೇ ರೀತಿ. ಅದಕ್ಕಿಂತ ಕಡೆ ಆಗಬಾರ್ದು ಮನುಷ್ಯ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಕಾಗೆ ಕೋಳಿಗಳಿಗಿಂತ ಕಡೆ ಆಗೋದಾ? ಅವು ಕೂಡ ಹಂಚ್ಕೊಂಡು ತಿಂತವೆ ಅಂತ ಹೇಳ್ತಾ, ಕೂಡಿ ಬಾಳುವ, ಹಂಚಿ ತಿನ್ನುವ ಸಹಜವಾದಂತಹ ಒಂದು ಪ್ರವೃತ್ತಿಯನ್ನು ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ. ಅಂದರೆ ಮಾನವನಾಗಿ ಸ್ವಾರ್ಥ ಹೆಚ್ಚಾದಾಗ ಏನಾಗುತ್ತೆ ಅಂದರೆ ಸಹಜವಾಗಿ ಬಾಳುವಂತಹ ಒಂದು ಪರಿಸ್ಥಿತಿ ಹೊರಟು ಹೋಗಿಬಿಡುತ್ತೆ.
ಅಸಹಜವಾಗಿ ಬದುಕ್ತೇವೆ ಸ್ವಾರ್ಥ ಹೆಚ್ಚಾದಾಗ. ಬರೀ ನಾನು, ನನ್ನದು, ನನ್ನ ಸಂಸಾರ ಇಷ್ಟರಲ್ಲೇ ಆಗಿ ಹೋಗುತ್ತೆ. ಅದು ಬೇಡ ಅಂತ ಹೇಳ್ತಾರೆ. ಸಹಜವಾಗಿ ಬದುಕಿ, ಎಲ್ಲರೊಳಗೆ ಒಂದಾಗಿ ಬದುಕಿ, ಆಗ ಮಾತ್ರ ಕೂಡಲ ಸಂಗಮ ದೇವ ಮೆಚ್ಚುತ್ತಾನೆ ಅಥವಾ ಈಶ್ವರ ಮೆಚ್ಚುತ್ತಾನೆ. ಅದು ಸಾಧನೆಯ ಮಾರ್ಗ ಅಂತ ಹೇಳ್ತಾರೆ. ಯಾವಾಗ ಸಹಜವಾಗಿ ಪ್ರವೃತ್ತಿಯನ್ನು ಕಳ್ಕೊಳ್ತೀವೋ ಆವಾಗ ಕಾಗೆ ಕೋಳಿಗಳಿಗಿಂತ ಕೀಳಾಗಿ ವರ್ತಿಸ್ತೇವೆ ಅಂತ ಹೇಳ್ತಾರೆ. ಅದನ್ನು ನಾವು ನೋಡಲೂಬಹುದು ಪ್ರಪಂಚದಲ್ಲಿ. ಕೆಲವರನ್ನು ನೋಡಿದಾಗ ಭಾಳ ಒಂಥರ ಬೇಸರ ಅಂತ ಅನಿಸುತ್ತೆ. ಏನಪ್ಪ ಇಷ್ಟು ಇದಾಗಿ ಸ್ವಾರ್ಥವಾಗಿ ನಡ್ಕೊಳ್ತಾರೆ ಅಂತ. ಆ ಸ್ವಾರ್ಥತೆ ಅನ್ನುವಂಥದ್ದು ಒಂದು ಸರ್ತಿ ಮೈ ಹೊಕ್ಕರೆ ಅದು ನಮ್ಮನ್ನು ಬಿಡೋದೇ ಇಲ್ಲ, ಅದು ಹೇಳ್ಕೊಂಡು ಹೋಗ್ಬಿಡುತ್ತೆ. ಹಾಗೆ ಇದು ಅವ್ರು ಹೇಳ್ತಾರೆ, ದೈವ ಭಕ್ತರಾದ ನಾವು ಉಳಿದ ದೈವ ಭಕ್ತರೆಲ್ಲರ ಬಂಧುಗಳು. ಅಂದರೆ ಪ್ರತಿಯೊಬ್ಬ ಜೀವಿಯೂ ಕೂಡ ನಮಗೆ ಬಂಧುವೇ. ಯಾಕೆಂದರೆ ಸಹೋದರತ್ವವೇ ಈ ಒಂದು ನಮ್ಮ ಸಂಸ್ಥೆಯ ಒಂದು ಗುರಿ. ಹಾಗೆಯೇ ಶರಣರು ಎಲ್ಲರೂ ಶರಣರೇ ಅಂತ ಹೇಳಿ ಅವ್ರು ನಂಬ್ತಾ ಇದ್ರು. ಅಂದರೆ ಯಾರು ದೇವರಿಗೆ ತನ್ನನ್ನು ತಾನು ಅರ್ಪಿಸಿಕೊಳ್ತಾರೋ, ಆ ರೀತಿ ಜೀವನ ನಡೆಸ್ತಾರೋ ಅವರೆಲ್ಲ ಶರಣರೇ ಅಂತ ಹೇಳ್ತಾ ಇದ್ರು. ನಾವು ಹೇಗೆ ಪ್ರತಿಯೊಬ್ಬರೂ ಕೂಡ ಅಂದರೆ ಜಾತಿ, ಕುಲ, ಮತ, ಲಿಂಗ ಯಾವ ಭೇದವೂ ಇಲ್ಲದೆ ನಾವು ಸಹಜವಾಗಿ ಸಹೋದರತ್ವವನ್ನು ಆಚರಣೆ ಮಾಡ್ತೀವೋ ಅದೇ ರೀತಿಯಲ್ಲಿ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಕುಲ, ಅವರ ಕುಲ ಅಂತ ಹೇಳಿ ಯಾವ ಕುಲವನ್ನು ಭೇದ ಮಾಡ್ದಲೇ ಅವರು ಕೂಡ ದೇವರಿಗೆ ಭಕ್ತರು, ನಾವು ಕೂಡ ದೇವರಿಗೆ ಭಕ್ತರೆ. ಹಾಗಾಗಿ ಎಲ್ಲ ದೇವರು ಇರೋದೇ ಒಬ್ಬ. ಹಾಗಾಗಿ ಎಲ್ಲರೂ ಬಂಧುಗಳು ಅಂತ ಹೇಳ್ತಾ, ಎಲ್ಲರೂ ದೇವರು ಅಂದರೆ ಇಲ್ಲಿ ಆತ್ಮ ಅಂತ ಹೇಳ್ತಾರೆ. ದೇವರ ಅಂದರೆ ಆತ್ಮವನ್ನು ಹೇಳ್ತಾರೆ ಇಲ್ಲಿ. ಆತ್ಮದ ಕುಲದವರೇ ಅಂದರೆ ಪ್ರತಿಯೊಬ್ಬರೂ ಕೂಡ ದೇವರು ಅಂದರೆ ಆತ್ಮವೇ. ಹಾಗಾಗಿ ಆತ್ಮದ ಕುಲದವರೇ ಪ್ರತಿಯೊಬ್ಬರೂ. ಹಾಗಾಗಿ ಯಾರಲ್ಲಿಯೂ ಭೇದವನ್ನು ಎಣಿಸಬಾರದು ಅಂತ ಹೇಳ್ತಾರೆ. ಹಾಗಾಗಿ ಏನು ಮಾಡಬೇಕು ಅಂದರೆ ಆತ್ಮಕುಲದವರೊಂದಿಗೆ ನಾವು ದುಡಿದಿದ್ದನ್ನು ಹಂಚಿಕೊಂಡು ನಾವು ಊಟ ಮಾಡಬೇಕು ಅಂತ ಹೇಳ್ತಾ, ದುಡಿದಿದ್ದನ್ನು ಸಹಜೀವಿಗಳೊಂದಿಗೆ ಹಂಚಿಕೊಂಡು ತಿನ್ನು ಅಂತ ಹೇಳಿ ಬಸವಣ್ಣವ್ರು ಹೇಳ್ತಾರೆ. ಹಾಗೆ ಮಾಡಿದ್ರಲ್ಲಿ ಸಮಾಜದಲ್ಲಿ ಹಸಿವು ಅನ್ನೋದೇ ಇರಲ್ಲ, ಮತ್ತು ಮೇಲು ಕೀಳು ಅನ್ನೋದೇ ಇರೋದಿಲ್ಲ. ಮೇಲು ಕೀಳು ಯಾಕೆ ಬರುತ್ತೆ? ನನಗಿಷ್ಟಿದೆ, ನನಗಷ್ಟಿದೆ, ಅಷ್ಟು ಕೋಟಿ ಇದೆ, ಇಷ್ಟು ಕೋಟಿ ಇದೆ ಅಂತ ಹೇಳಿದಾಗ ಮಾತ್ರ ಮೇಲು ಕೀಳು ಅನ್ನುವಂತಹದ್ದು ಬರುತ್ತೆ. ಇಷ್ಟಲ್ಲಿದ್ದರೆ ಬರೋದೇ ಇಲ್ಲ. ಎಲ್ರಿಗೂ ಊಟ ಸಿಕ್ಕಾಗ, ಎಲ್ಲರೂ ನೆಮ್ಮದಿಯಿಂದ ಇದ್ದಾಗ, ಎಲ್ಲರೂ ಕೆಲಸ ಮಾಡ್ತಾ ಇದ್ದಾಗ ಮೇಲು ಕೀಳು ಅನ್ನೋ ಅಂಥದ್ದು ಯಾಕೆ ಬರುತ್ತೆ? ಅಂತಹದ್ದು ಬರೋದೇ ಇಲ್ಲ. ಇದೊಂದು ಸಾಮಾಜಿಕ ಒಂದು ಪರಿವರ್ತನೆಯ ದಾರಿ ಅಂತ ಹೇಳ್ತಾರೆ. ಅಂದರೆ ಸಮಾಜ ಪರಿವರ್ತನೆಗೊಂಡು ಏನು ಹೇಳ್ತೀವಲ್ಲ, ರಾಮರಾಜ್ಯ ಆಗಬೇಕು, ಹಾಗಾಗಬೇಕು, ಹೀಗಾಗಬೇಕು. ಹೇಗಾಗತ್ತೆ? ಬರೀ ನಾವು ಮಾತ್ರ ಶ್ರೀಮಂತರಾಗಿದ್ದು ಬೇರೆಯವರನ್ನ ಕಡೆಗಣಿಸಿದ್ರೆ ರಾಮರಾಜ್ಯ ಆಗತ್ತಾ? ರಾಮ ಹಾಗೆ ಮಾಡಿದ್ರ? ಇಲ್ಲ ಅಲ್ವಾ? ಹಾಗಾಗಿ ಇಲ್ಲಿ ಹೇಳ್ತಾರೆ, ಎಲ್ಲವೂ ಸಾಮಾಜಿಕವಾಗಿ ಸಮಾಜದ ಸೇವೆಯನ್ನು ಮಾಡಿದಾಗ ಏನಾಗುತ್ತೆ ಅಂದರೆ ಪ್ರತಿಯೊಬ್ಬರೂ ಕೂಡ ಅವರಿಗೆ ಆಹಾರ ಇರುತ್ತೆ, ಮತ್ತು ಎಲ್ರಿಗೂ ನೆಮ್ಮದಿ ಇರುತ್ತೆ, ಸಮಾಧಾನ ಇರುತ್ತೆ, ಶಾಂತಿ ಇರುತ್ತೆ, ಎಲ್ಲರೂ ಕೂಡ ಒಟ್ಟಾಗಿ ಮುಂದುವರಿಬಹುದು ಅಂತ ಹೇಳ್ತಾರೆ. ಈ ಸಾಮಾಜಿಕ ಸೇವೆಯನ್ನು ಅವರು ಜಂಗಮ ಸೇವೆ ಅಂತ ಕರೀತಾ ಇದ್ದರು. ಜಂಗಮ ಅಂತಂದರೆ ಚಲಿಸುವಂತಹ ಒಂದು ವ್ಯಕ್ತಿ ಅಥವಾ ವಸ್ತು ಅಂತ ಹೇಳಿ. ಚರಾಚರವೆಲ್ಲವೂ ಜಂಗಮವೇ ಅಂತ ಹೇಳ್ತಾರೆ. ಹಾಗಾಗಿ ಆ ಜಂಗಮ ರೂಪಕ್ಕೆ ನಾವು ಏನು ಮಾಡಬೇಕು? ಸೇವೆಯನ್ನು ಮಾಡಬೇಕು. ಅಂದರೆ ನೊಂದವರಿಗೆ ಸೇವೆ ಮಾಡಬೇಕು, ಪಶು ಪಕ್ಷಿಗಳಿಗೆ ತೊಂದರೆ ಆಗ್ತಿದ್ದರೆ ಸೇವೆ ಮಾಡಬೇಕು. ಈಗ ನೋಡಿ ಎಷ್ಟು ಬಿಸಿಲಿದೆ, ಹೊರಗಡೆ ಒಂದು ಕಾಂಪೌಂಡ್ ಮೇಲೆ ಒಂದು ಬಟ್ಲಿನಲ್ಲಿ ನೀರಿಟ್ಟರೆ ಯಾವುದೋ ಪಕ್ಷಿ ಬಂದು ಪಾಪ ಬಾಯಾರಿಕೆ ಆಗಿರುತ್ತೆ, ಅದಕ್ಕೆ ಕೇಳಕ್ಕೆ ಗೊತ್ತಾಗಲ್ಲ, ಅದು ಕುಡಿಯುತ್ತೆ. ಸ್ವಲ್ಪ ಕಾಳನ್ನು ಹಾಕಿದರೆ ಕಾಂಪೌಂಡ್ ಮೇಲೆ ಬಂದು ತಿನ್ಕೊಂಡು ಹೋಗುತ್ತೆ. ಈಗ ಸ್ವಲ್ಪ ನಮ್ಮ ಕೈಲಾದಂಥ ಸೇವೆಯನ್ನು, ಗಿಡ ಮರಗಳಿದ್ದರೆ ಅದಕ್ಕೆ ತೂಗು ಹಾಕ್ಬೋದು, ಒಂದು ಮಡಿಕೆಯನ್ನು ತೂಗು ಹಾಕಿ ಒಂದಕ್ಕೆ ನೀರು ಹಾಕಿಡ್ಬೋದು. ಎಷ್ಟೊಂದು ಕೆಲಸವನ್ನು ಮಾಡ್ಬೋದು ಗೊತ್ತಾ? ಸ್ವಲ್ಪ ಆಲೋಚನೆ ಮಾಡಿದರೆ ಸೇವೆಯ ಅನಂತ ಮಾರ್ಗಗಳು ನಮ್ಮ ಮುಂದೆ ತೆರ್ಕೊಳ್ಳುತ್ತೆ. ಸಮಾಜ ಸೇವೆ ಹೀಗೆ ಮಾಡಬೇಕು, ಹಾಗೆ ಮಾಡ್ತಿಲ್ಲ. ನೊಂದವರಿಗೆ 4 ಸಾಂತ್ವನದ ಮಾತಾಡ್ತೀವಲ್ಲ, ಅದೇ ದೊಡ್ಡ ಸೇವೆ ಕೂಡ ಆಗಿರುತ್ತೆ. ಅದೇ ತುಂಬ ದೊಡ್ಡದಾದಂತಹ ಸೇವೆ ಅಂತ ಹೇಳಿ ಅನ್ನಿಸ್ಕೊಳ್ಳುತ್ತೆ. ಹಾಗಾಗಿ ಯಾವಾಗಲೂ ಕೂಡ ಸಾಮಾಜಿಕವಾದಂತಹ ಕಳಕಳಿಯಿಂದ ಸಮಾಜದ ತೊಂದರೆಗೆ ನಾವೇನು ಮಾಡಬೇಕಾಗತ್ತೆ ಅಂದರೆ ಸ್ಪಂದನೆಯನ್ನು ಕೊಡಬೇಕಾಗತ್ತೆ. ಯಾವುದೇ ರೀತಿಯ ಒಂದು ಸ್ಪಂದನೆ ಅಂದರೆ ನಮ್ಗೆ ಹಣಕಾಸೇ ಕೊಡಬೇಕು ಅಂತ ಏನಿಲ್ಲ. ನೊಂದವರ ಇದಕ್ಕೆ ಅವ್ರಿಗೆ ದಾರಿಯನ್ನು ತೋರಿಸುವಂತಹ ಯಾವುದೇ ಸಲಹೆ ಸೂಚನೆಗಳು ಕೂಡ ಸಮಾಜದ ಸೇವೆಯೇ ಆಗುತ್ತೆ. ಹಾಗೆ ಮಾಡ್ತಾ ಹೋಗಬೇಕಾಗತ್ತೆ. ಅದನ್ನು ಜಂಗಮ ಸೇವೆ ಅಂತ ಕರೀತಾರೆ. ಈ ಯಾವುದೇ ರೂಪದಲ್ಲೂ ಕೂಡ ಸಾಧಕರಾದಂಥವರು ಸೇವೆ ಮಾಡಬೇಕು. ಹಾಗಾಗಿಯೇ ನಮ್ಮಲ್ಲಿ ಕೂಡ TOS ಅಂದರೆ TSF ಇದು ಶುರುವಾಗಿದ್ದು, ಪ್ರಾರಂಭ ಆಗಿದ್ದು. ಅಂದರೆ ಆರ್ಗನೈಸೇಷನ್ನೇ ಸೇವೆಗೋಸ್ಕರವಾಗಿ ಮೀಸಲಾದಂತಹದ್ದು ನಮ್ಮ ಸಂಸ್ಥೆಯಲ್ಲಿ ಉಂಟು. ಹಾಗೆ ಅದರ ಮುಖಾಂತರ ಹಾಗೆಯೇ ಕೂಡ ನಾವು ಅನೇಕ ಸೇವೆಗಳನ್ನು ಮಾಡ್ತಾ ಹೋಗ್ಬೋದು. ನಮ್ಮ ಮುಂದಿನ ಒಂದು ಶ್ಲೋಕವನ್ನು ನೋಡೋಣ, ವಚನ ನೋಡೋಣ. ಅವ್ರು ಹೇಳ್ತಾರೆ, ಛಲ ಬೇಕು ಶರಣಂಗೆ ಪರಧನವನೊಲ್ಲೆನೆಂಬ
ಛಲ ಬೇಕು ಶರಣಂಗೆ ಪರಸತಿಯ ನೊಲ್ಲೆನೆಂಬ, ಛಲ ಬೇಕು ಶರಣಂಗೆ ಪರದೈವ ಒಲ್ಲೆನೆಂಬ, ಛಲ ಬೇಕು ಶರಣಂಗೆ ಲಿಂಗ ಜಂಗಮ ಒಂದೇ ಎಂಬ, ಛಲ ಬೇಕು ಶರಣಂಗೆ ಪ್ರಸಾದ ದಿಟವೆಂಬ, ಫಲವಿಲ್ಲದವರ ಮೆಚ್ಚ ನಮ್ಮ ಛಲವಿಲ್ಲದವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಅಂದರೆ ಒಬ್ಬ ಸಾಧಕನಿಗೆ ಏನೇನು ಛಲ ಇರಬೇಕು ಅಂತ, ಛಲ ಇರಲೇಬಾರ್ದು ಅಂತಲ್ಲ, ಛಲ ಇರಲೇಬೇಕು ಅಂತ ಹೇಳ್ತಾರೆ. ಏನು ಅಂತ ಹೇಳಿದ್ರೆ, ಬೇರೆಯವರ ಹಣ, ಬೇರೆ ಯಾರದ್ದೇ ಯಾವುದೇ ವಸ್ತುವು ಕೂಡ ಬೇಕಾಗಿಲ್ಲ ಅನ್ನುವಂತಹ ಒಂದು ಛಲ ಇರಬೇಕು ನಮ್ಮಲ್ಲಿ. ಆಮೇಲೆ ಪರದೈವ ಅಂದರೆ ಏನು ಗೊತ್ತಾ, ಬೇರೆ ಅಂದರೆ ಬೇರೆ ಏನೋ ಇನ್ನೊಂದು ದೇವರು, ಇದು ವಿಷ್ಣು ಈಶ್ವರ ಆ ಥರದ್ದಲ್ಲ. ಪರದೈವ ಅಂದರೆ ಇದು ನಮ್ಮ ಆತ್ಮ, ಅದೇ ದೇವರು. ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಹೋರಾಡೋರು ಎಲ್ಲರೂ ಕೂಡ ಇದೊಂದನ್ನು ನಂಬಿ ಸಾಕು, ಬೇರೆ ಏನು ಬೇಕಾಗಿಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ. ಹಾಗೆ ಲಿಂಗ ಜಂಗಮ ಎಲ್ಲವೂ ಒಂದೇ ಅಂದರೆ ದೇವರನ್ನು ಹೊರಗಡೆ ಸಮಾಜದಲ್ಲಿ ಕಾಣುವಂತಹವರು ಶರಣರು, ಎಲ್ಲವೂ ಒಂದೇ ಅಂತ ಹೇಳ್ತಾರೆ. ಹಾಗೆ ಪ್ರಸಾದ ದಿಟ ಅಂದರೆ ನಾವು ಮಾಡುವ ಈ ಕೆಲಸಕ್ಕೆ ನಮಗೆ ವಾಪಸ್ ಏನು ಪ್ರತಿಫಲ ಸಿಗುತ್ತೆ ಅದು ಪ್ರಸಾದ ರೂಪದಲ್ಲಿರುತ್ತೆ. ಅಂದರೆ ನಾವು ಸಾಮಾನ್ಯವಾಗಿ ದೇವಸ್ಥಾನಕ್ಕೆ ಹೋಗ್ತೀವಿ, ಅಲ್ಲಿ ಪೂಜೆ ಪುನಸ್ಕಾರಗಳು ನಡೆಯುತ್ತೆ, ತೀರ್ಥ ಪ್ರಸಾದ ಸಿಗುತ್ತೆ. ಏನದು ಪ್ರಸಾದ? ಪ್ರಸಾದ ಅಂದರೆ ದೇವರ ಒಂದು ವರ ಸಿಕ್ತು ನಮಗೆ, ಅವನ ಆಶೀರ್ವಾದ ಸಿಕ್ತು ಅಂತ ಹೇಳಿ ನಾವು ಬಹಳ ಅತ್ಯಂತ ಗೌರವದಿಂದ ಭಕ್ತಿಯಿಂದ ಪ್ರಸಾದವನ್ನು ಕಣ್ಣಿಗೊತ್ತಿ ಸೇವಿಸ್ತೀವಲ್ವ, ಆ ರೀತಿ ಪ್ರಸಾದ ಸಿಗುತ್ತೆ. ಯಾವ ಪ್ರಸಾದ ಅಂದರೆ ಸಮಾಜದ ಸೇವೆಯನ್ನು ಮಾಡಿದಾಗ ಒಳಿತಾಗತ್ತಲ್ಲ ಎಲ್ರಿಗೂ, ಇದಾದಾಗ ಏನಾಗುತ್ತೆ ನಮಗೆ ಪ್ರಸಾದ ದೀಟ ಅದು ಖಂಡಿತವಾಗಿ ನಮಗೆ ಹಿಂತಿರುಗಿ ಬರುತ್ತೆ ಎನ್ನುವಂತಹ ಮಾತನ್ನು ಹೇಳ್ತಾರೆ. ಹಾಗಾಗಿ ಛಲವಿಲ್ಲದೆ ಇರುವವರನ್ನು ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಅಂತ ಸರಳವಾಗಿ ಅರ್ಥ ಆಗುವಂಥ ವಚನ. ಅಂದರೆ ಸದಾಕಾಲ ಶರಣರು ಸಾಮಾಜಿಕ ದೃಷ್ಟಿಕೋನವನ್ನು ಹೊಂದಿ ಆ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಹೋಗಬೇಕು, ಪ್ರತಿಯೊಬ್ಬರನ್ನು ಕೂಡ ಒಳಿತಾಗಿಯೇ ನೋಡ್ತಾ ಹೋಗಬೇಕು ಅಂತ ಹೇಳಿ ಅವ್ರು ಹೇಳ್ತಾರೆ. ಆಗ ಮಾತ್ರ ದೇವರು ಅಥವಾ ಅಂತರಾತ್ಮ ನಿಮಗೆ ಒಲಿಯುತ್ತೆ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಮತ್ತು ಇನ್ನೊಂದು ಇದನ್ನು ನೋಡೋಣ. ಅವ್ರು ಹೇಳ್ತಾರೆ, ಮತ್ತೊಂದ ಕಾಣದಂತೆ ಮತ್ತೊಂದ ಕೇಳದಂತೆ ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೆಳೆಸದಂತೆ ಇರಿಸಯ್ಯ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಅವ್ರೇನು ಹೇಳ್ತಾರೆ ಅಂದರೆ ಏಕಾಗ್ರ ಚಿತ್ತತೆಯನ್ನು ಹೇಳ್ತಾರೆ. ಒಬ್ಬ ಸಾಧಕ ಯಾವ ರೀತಿ ಏಕಾಗ್ರವಾಗಿರಬೇಕು ಅದನ್ನು ಅವಧಾನ ಅಂತ ಕೂಡ ಕರೀತಾರೆ. ಅವಧಾನ ಅಂದರೆ ಒಂದೇ ವಿಷಯದ ಮೇಲೆ ಗಮನವನ್ನು ಹರಿಸುವಂತಹದ್ದು ಅವಧಾನ ಅಂತ. ಆ ಏಕಾಗ್ರತೆ ಪ್ರತಿಯೊಬ್ಬ ಸಾಧಕನ ಸ್ವತ್ತು, ಅವನು ಅದನ್ನು ಗಳಿಸಲೇಬೇಕು. ನಾವೀಗ ಧ್ಯಾನ ಯಾಕೆ ಮಾಡ್ತೀವಿ? ಧ್ಯಾನ ಮಾಡೋದು ಏಕಾಗ್ರತೆಯನ್ನು ಗಳಿಸ್ಕೊಳ್ಳಿಕ್ಕಾಗಿ. ಏಕಾಗ್ರವಾಗಿ ಮನಸ್ಸು ನಮ್ಮ ಅಂತರಂಗದಲ್ಲಿಯೇ ಮುಳುಗಿ ಹೋಗುತ್ತೆ, ಅದಕ್ಕಾಗಿ ಗಳಿಸ್ಕೊಳ್ಳುವಂತಹದ್ದು. ಇಲ್ಲಿ ಹೇಳ್ತಾರೆ ಮತ್ತೊಂದ ಕಾಣದಂತೆ ಅಂದರೆ ಈಗ ನಾವು ಏಕಾಗ್ರತೆ ಹೇಗೆ ಬರುತ್ತೆ? ಸುಮಾರು 100 ವಿಷಯಗಳು ನಮ್ಮ ಎದುರಿಗಿರುತ್ತೆ, 100 ಸಾಮಾನು ಎದುರಿಗಿರುತ್ತೆ. ಯಾವುದಾದ್ರೂ ಒಂದನ್ನು ನಾವು ಮನಸ್ಸು ನಮ್ಮದು ಸೆಳೀತು ಅಂತ ಹೇಳಿ ಆ ಒಂದರ ಕಡೆಗೆ ಅದನ್ನು ತಗೊಳ್ಳೋ ಕಡೆಗೆ ಗಮನ ಇರಿಸ್ತೀವಲ್ವ, ಅದು ಏಕಾಗ್ರತೆ ಅನ್ನಿಸ್ಕೊಳುತ್ತೆ. ಎಲ್ಲದೂ ಬೇಕು, ನನಗೆ ಅದು ಬೇಕು ಇದು ಬೇಕು, ಆ ರೀತಿ ಚಂಚಲ ಮನಸ್ಸು ಬೇಕಾಗಿಲ್ಲ. ಹಾಗೆ ಇಲ್ಲಿ ಹೇಳ್ತಾರೆ ಮತ್ತೊಂದ ಕಾಣದಂತೆ, ನನ್ನ ಕಣ್ಣಿಗೆ ನಿನ್ನನ್ನು ಬಿಟ್ಟು ಬೇರೆ ಏನೂ ಕಾಣಿಸಬಾರದು ಅಂತ. ಅವರೆಲ್ಲರೂ ಕೂಡ ಅಂತರಂಗಮುಖಿಗಳೇ ಆದಂಥವರು, ತಮ್ಮ ಆತ್ಮದ ಕಡೆಗೆ ಹೋದವರೇ, ಆತ್ಮನಿಗೆ ಆ ಹೆಸರುಗಳನ್ನು ಕೊಟ್ಟವರು, ದೇವರ ಹೆಸರನ್ನು ಕೊಟ್ಟವರು. ಹಾಗಾಗಿ ಮತ್ತೊಂದು ಕಾಣಿಸೋದೇ ಬೇಡ ನನಗೆ ಅಂತ ಹೇಳ್ತಾರೆ. ಮತ್ತೊಂದ ಕಾಣದಂತೆ ಮತ್ತೊಂದ ಕೇಳದಂತೆ ಅಂದರೆ ಯಾವುದೂ ಬೇಕಾಗಿಲ್ಲ ನನಗೆ, ಒಂದೇ ಒಂದು ಏಕಾಗ್ರ ಚಿತ್ತದಿಂದ ನಾನು ಆ ದೇವರನ್ನು ತಲುಪ್ತೀನಿ ಅನ್ನುವಂತಹ ಶರಣ ಭಾವದಿಂದ ನಡೆದಂಥವರು ಅವರು. ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯಕ್ಕೆ ಎಳೆಸದಂತೆ ಇರಿಸಯ್ಯ ಅಂದರೆ ಯಾವುದೇ ನನಗೆ ವಿಷಯ ಬೇಕಾಗಿಲ್ಲ, ಹೊರಗೆಂದು ವಿಷಯ. ನನ್ನ ಕಾಯಕ ಸತ್ಯಶುದ್ಧ ಕಾಯಕ, ಸಂಪೂರ್ಣ ಮನಸ್ಸಿನಿಂದ ಆ ಕಾಯಕವನ್ನು ಮಾಡ್ತೇನೆ. ಬಂದಂತಹ ಹಣವನ್ನು ತಂದು ಮತ್ತು ಮನೆಯಲ್ಲಿ ಉಪಯೋಗಿಸಿ ಉಳಿದಿದ್ದನ್ನು ಮತ್ತೆ ನಾನು ಸಮಾಜಕ್ಕೆ ವಾಪಸ್ ಕೊಡ್ತೀನಿ ಅನ್ನುವಂತಹ ಅದು ಮಾತ್ರವೇ ಇರಬೇಕು. ಮನಸ್ಸಿನಲ್ಲಿ ದೇವರ ಒಂದು ನೆನಪು ಮಾತ್ರವೇ ಇರಬೇಕು. ಆ ಸ್ಥಿತಿಯಲ್ಲಿ ಬದುಕಿದಂತಹವರು ಅಂದರೆ ಏಕಾಗ್ರ ಚಿತ್ತದಿಂದಲೇ ಎಲ್ಲ ಕೆಲಸವನ್ನು ಮಾಡಿದವರು, ಅವೇರ್ನೆಸ್ಸಿಂದಲೇ ಇದ್ದಂತಹವರು. ಅವೇರ್ನೆಸ್ ಅಂದರೆ ಏನು? ಯಾವಾಗಲೂ ಕೂಡ ನಮ್ಮ ಬಗ್ಗೆ ನಮಗೆ ಗಮನ ಇರುವಂಥದ್ದು. ನನ್ನ ಮನಸ್ಸು ಎಲ್ಲಿ ಹೋಗ್ತಾ ಇದೆ, ನನ್ನ ಆಸೆಗಳು ಏನು ಮಾಡ್ತಾ ಇದೆ, ನಾನೇನು ಕೆಲಸ ಮಾಡ್ತಾ ಇದ್ದೀನಿ, ಅದರಿಂದ ಯಾರಿಗಾರು ತೊಂದರೆ ಆಗ್ತಿದೆಯಾ ಇಲ್ವಾ, ಯಾವಾಗಲೂ ನಮ್ಮನ್ನು ನೋಡ್ಕೊಳ್ಳೋದು ಅವೇರ್ನೆಸ್. ಅದನ್ನು ಕೃಷ್ಣಮೂರ್ತಿಯವರು ಪದೇ ಪದೇ ಹೇಳ್ತಾ ಇದ್ರು. ಆ ಅವೇರ್ನೆಸ್ ಇದ್ದಾಗ ಏನಾಗುತ್ತೆ, ಅದು ಏಕಾಗ್ರ ಚಿತ್ತತೆನ ಯಾವಾಗಲೂ ಕೂಡ ನಾವು ಬೇರೆ ಏನಕ್ಕೂ ನಾವು ಹೋಗೋದಿಲ್ಲ, ಅಡ್ಡದಾರಿ ಹಿಡಿಯೋದೇ ಇಲ್ಲ. ಅನ್ಯ ವಿಷಯಕ್ಕೆ ಎಳೆಸದಂತೆ ಅಂದರೆ ಅಡ್ಡದಾರಿ ಹಿಡಿಯದಂತೆ ನನ್ನನ್ನು ಕಾಪಾಡೋ ನೀನು ಅಂತ ಹೇಳಿ ಕೇಳ್ಕೊಳ್ತಾರೆ.
ಆ ರೀತಿಯಾಗಿ ಇರಿಸು ಅಂತ ಹೇಳಿ ದೇವರನ್ನು ಕೇಳ್ತಾರೆ. ಅಂದರೆ ಅವ್ರು ಆ ರೀತಿ ಬದುಕ್ತಾ ಇದ್ದರು, ಬೇರೆಯವರು ಕೂಡ ಅದೇ ರೀತಿ ಇರಲಿ ಅಂತ ಹೇಳಿ ಈ ರೀತಿಯ ಒಂದು ವಚನಗಳನ್ನು ಅವರು ಮಾಡ್ತಾಯಿದ್ರು. ಅಂದರೆ ಶಿವನನ್ನು ಬಿಟ್ಟು ಬೇರೆ ಏನೂ ಕಾಣಬಾರ್ದು. ಅದು ಮಾಡುವ ಎಲ್ಲ ಕೆಲಸದಲ್ಲಿ, ಎಲ್ಲ ವಸ್ತುಗಳಲ್ಲಿ ಕೂಡ, ಎಲ್ಲ ಮಾನವರಲ್ಲೂ ಕೂಡ, ಪ್ರತಿಯೊಂದರಲ್ಲೂ ಕೂಡ ಶಿವನೇ ಕಾಣಬೇಕು. ಅಂದರೆ ಒಂದೇ ಕಾಣಿಸ್ಬೇಕು, ಏಕತ್ವ ಕಾಣಿಸ್ಬೇಕು. ಕೆಲಸದಲ್ಲಿಯೂ ಏಕತ್ವ, ಮಾನವರಲ್ಲಿಯೂ ಏಕತ್ವ, ಏನನ್ನು ನೋಡಿದ್ರು ಪ್ರಕೃತಿಯಲ್ಲಿಯೂ ಏಕತ್ವ, ಏನನ್ನು ನೋಡಿದರೂ ಒಂದೇ ಕಾಣಿಸ್ಬೇಕು. ಅದು ಒಂದು ಯಾವುದು ಅಂದರೆ ಶಿವ ಅಂದರೆ ಮಂಗಳಕರ ಅಷ್ಟೇ. ಹಾಗಾಗಿ ಎಲ್ಲ ಕೂಡ ಅಷ್ಟು ಏಕಾಗ್ರತೆ ನನ್ನಲ್ಲಿ ಇರಲಿ ಅಂತ ಹೇಳಿ ಕೇಳ್ತಾ ಇದ್ರು. ಪ್ರತಿಯೊಂದರಲ್ಲಿಯೂ ಕೂಡ ಆ ಏಕತ್ವವನ್ನೇ ಗಮನಿಸ್ತಾ, ಏಕತ್ವವನ್ನೇ ನೋಡ್ತಾ ಇರ್ತಾಯಿದ್ರು. ಅಂದರೆ ಏನರ್ಥ ಅಂದರೆ ಸದಾಕಾಲ ಬುದ್ಧಿ ಪ್ರಜ್ಞೆಯಲ್ಲಿ ಅವರು ಇರ್ತಾಯಿದ್ರು. ಬುದ್ಧಿ ಪ್ರಜ್ಞೆಯಿಂದ ಕೆಳಗೆ ಇಳಿತಾ ಇರಲಿಲ್ಲ. ಮನಸ್ಸು ಅಂದರೆ ಏನು? ಮನಸ್ಸು ಸದಾಕಾಲ ಬೇರೆ ಬೇರೆ ಕಡೆಗೆ ಇಳೀತಾ ಇರುತ್ತೆ, ಸಾವಿರಾರು ವಿಷಯದ ಕಡೆಗೆ ನಮ್ಮ ಮನಸ್ಸನ್ನು ಎಳೆಯುತ್ತೆ. ಅದೇ ಬುದ್ಧಿ ಪ್ರಜ್ಞೆಯಲ್ಲಿ ಈ ಕೆಲಸ ಇರೋದಿಲ್ಲ. ಅಲ್ಲಿರೋದು ಒಂದೇ ಒಂದು, ಅದಿರೋದೆಲ್ಲ ಒಂದೇ, ಶಾಂತಿ, ಬುದ್ಧಿ ಎಲ್ಲವೂ ಕೂಡ ಒಂದೇ. ಅದಕ್ಕೆ ಬುದ್ಧಿ ಪ್ರಜ್ಞೆಯಲ್ಲಿ ಏರಬೇಕು ಅಂತ ಹೇಳ್ತಾರೆ ಇಲ್ಲಿ. ಅಂದರೆ ಮನಸ್ಸನ್ನು ಬಿಡಿ, ಯಾವಾಗಲೂ ಕೂಡ ದೇವರನ್ನು ಜ್ಞಾಪಿಸ್ಕೊಳ್ತಾ ಹೈಯರ್ ಮೈಂಡಿಂದ ದಾಟಿ ಬುದ್ಧಿ ಪ್ರಜ್ಞೆಗೆ ಹೋಗಬೇಕು ಅನ್ನುವ ಮಾತನ್ನು ಇಲ್ಲಿ ಹೇಳ್ತಾರೆ. ಸದಾಕಾಲ ಬುದ್ಧಿ ಪ್ರಜ್ಞೆಯ ಹಂತದಲ್ಲಿ ಇದ್ದಾಗ ಏಕತ್ವ ಸದಾಕಾಲ ಇರುತ್ತೆ. ಅಲ್ಲಿ ಮನಸ್ಸಿಗಿಳಿದ ಕೂಡಲೇ ಏನಾಗುತ್ತೆ? ಎಲ್ಲ ಬಹುತ್ವ, ಅಂದರೆ ಎಲ್ಲವೂ ಬೇರೆ 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 ಕಾಣುತ್ತೆ. ಅವ್ರು ಬೇರೆ, ಇವರು ಬೇರೆ, ಇವರು ಹೀಗೆ, ಅವ್ರು ಹಾಗೆ, ಎಲ್ಲ ಶುರುವಾಗುತ್ತೆ ಮನಸ್ಸಿಗೆ ಬಂದ ಕೂಡಲೇ. ಅದೇ ಬುದ್ಧಿ ಪ್ರಜ್ಞೆಯಲ್ಲಿದ್ದರೆ ಎಲ್ಲವೂ ಒಂದೇ, ಆ ಒಂದನ್ನು ಬಿಟ್ಟು ಬೇರೇನೂ ಇಲ್ಲದಂತಹ ಒಂದು ಸ್ಥಿತಿ ಇರುತ್ತೆ. ಹಾಗಾಗಿ ಏನೂ ಕೇಳಿಸ್ಬಾರ್ದು. ಯಾವುದು ಅಂತ ಹೇಳಿ ಶಿವನ ಧ್ವನಿ ಇಲ್ಲದೆ, ಅಂದರೆ ಓಂಕಾರನಾದವಲ್ಲದೆ ಬೇರೇನೂ ಬೇಡ ನನಗೆ ಅನ್ನುವಂತಹ ಒಂದು ಇದನ್ನು ಅಂದುಕೊಂಡಿದ್ರು ಅವರು. ಶಿವನ ಧ್ವನಿ ಅಂದ್ರೇನು? ಓಂಕಾರ, ಪ್ರಣವ. ಆ ಪ್ರಣವ ಒಂದು ಕೇಳಿದರೆ ಸಾಕು, ಎಲ್ಲಿ ಬೇಕಾದರೂ ಕೇಳಲಿ, ಆ ಪ್ರಣವ ಕೇಳಲಿ. ಅದು ಶರಣರ ಪಾದವನ್ನು ಬಿಟ್ಟು ಬೇರೆ ವಿಷಯಗಳ ಕಡೆಗೆ ನನ್ನ ಮನಸ್ಸೇ ಹೋಗೋದು ಬೇಡ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಅಂದರೆ ಎಂತಹ ಏಕಾಗ್ರತೆಯನ್ನು ಅವರು ಬಯಸ್ತಾ ಇದ್ರು, ಬುದ್ಧಿ ಪ್ರಜ್ಞೆಯನ್ನು ಬಯಸ್ತಾ ಇದ್ರು, ಅಲ್ಲೇ ಇರಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು, ಸಾಧಕರನ್ನು ಅಲ್ಲಿಗೆ ಕರ್ಕೊಂಡು ಹೋಗಿ ಇರಿಸ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಿದ್ರು ಅಂತ ಹೇಳಿ ಈ ರೀತಿಯ ವಚನಗಳಲ್ಲಿ ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ನಮ್ಮ ಮನಸ್ಸು ಆ ಸಾಧನೆಯ ಪಥದಲ್ಲಿ ಆಗುವಾಗ ಅಹಂಕಾರ ಸುಳಿಬಾರದು ಅಂತ ಹೇಳ್ತಾರೆ. ಈಗ ನಾವು ಒಂಚೂರು ಏನೋ ಒಂದು ಮಾಡಿಬಿಟ್ಟಿದ್ದೀವಿ ಅಂದ ಕೂಡ ನಮ್ಗೆ ಅಹಂಕಾರ, ಅಯ್ಯೋ ನನಗೆ ಇಷ್ಟೆಲ್ಲ ಆಗ್ಬಿಟ್ಟಿದೆ, ಹಾಗೆ ಹೀಗೆ ಅಂತ ಹೇಳಿ. ಏನು ಇಲ್ದಿದ್ರೆ ವಯಸ್ಸಾಯಿತು ಅನ್ನೋದೇ ಒಂದು ಅಹಂಕಾರ. ನನಗೆ ಇಷ್ಟು ವಯಸ್ಸಾಗಿದೆ, ನನಗೆ ಎಷ್ಟು ಅನುಭವ ಇದೆ ಗೊತ್ತಾ ಅಂತ ಕೂಡ ಹೇಳ್ತಿರ್ತಾರೆ. ಹೌದು ತಾನೇ? ನಾವು ಹಂಗೆ ಹೇಳ್ತಿರ್ತೀವಿ ಒಂದೊಂದ್ಸಲ. ನಾನು ನಾನು ಹಾಲು ಕುಡ್ದಷ್ಟು ನೀರು ಕುಡ್ದಿಲ್ಲ, ಏನೇನೋ ಹೇಳ್ತೀವಲ್ವ ನಾವು ಯಾರಿಗಾದ್ರೂ ಏನಾದ್ರು ಹೇಳಬೇಕು ಅಂದಾಗ. ಹೀಗೆ ಅದೇನು ತೋರಿಸುತ್ತೆ? ನಮ್ಮ ವಯಸ್ಸಾಯ್ತು ಅನ್ನೋದೇ ಒಂದು ಅಹಂಕಾರ ನನಗೆ ಅಂತ ಅನಿಸ್ಬಿಡುತ್ತೆ ಎಷ್ಟೋ ಸರ್ತಿ. ಹಾಗೆ ನಾಶಕ್ಕಾಗಿ ನಾವು ಎಷ್ಟೆಷ್ಟು ಪ್ರಯತ್ನ ಮಾಡ್ತೀವೋ ಅಷ್ಟು ಮುಂದಕ್ಕೆ ಹೋಗ್ತೀವಿ. ಇಲ್ಲಿ ನಮ್ಗೆ ಯಾವುದಾದ್ರೂ ಒಂದು ವಿಷಯ ಅಹಂಕಾರಕ್ಕೊಂದು ಕಾರಣ ಇದ್ದೇ ಇರುತ್ತೆ. ಹಾಗೆ ಅಹಂಕಾರ ಬೇಡ. ಶಿವನ ಅರ್ಚನೆಯಲ್ಲಿ ಅಥವಾ ಅವನನ್ನು ನೆನೆಸಿಕೊಳ್ಳುವಲ್ಲಿ ಅಹಂಕಾರವೇ ಬೇಡ. ಯಾಕೆಂದರೆ ಇರೋದು ಅವನೊಬ್ಬನೇ, ನಾವು ಯಾರೂ ಇಲ್ಲವೇ ಇಲ್ಲ ಅಂತ ಹೇಳ್ತಾರೋ. ಇರೋದೆಲ್ಲ ಒಂದೇ ವಸ್ತು, ಏಕತ್ವ. ಅಂದರೆ ನಾನು ನೀನು ಅನ್ನೋವಂಥದ್ದಿಲ್ಲ, ನಾವೆಲ್ಲ ಅವನ ಸ್ವತ್ತು, ಅವನೊಳಗೆ ಇರುವಂಥವ್ರು ಅನ್ನುವಂತಹ ಮಾತು. ಅಂದರೆ ಅಹಂಕಾರ ಸುಳಿಯಲೇ ಪಾದು ಸಾಧನಾ ಪಥ ಇರುವುದೇ ಅಹಂನ ನಾಶಕ್ಕಾಗಿ ಅಲ್ವಾ? ಎಲ್ಲರೂ ಅದನ್ನೇ ಹೇಳೋದು. ಐ ಅನ್ನೋದು, ಚಿಕ್ಕ ಐ ಅನ್ನೋದು ಹೋಗಿ ದೊಡ್ಡ ಐ ಮಾತ್ರ ಉಳಿಬೇಕು. ಆತ್ಮ ಮಾತ್ರವೇ ಸತ್ಯ, ಬಾಕಿ ಎಲ್ಲ ನಾನುಗಳೆಲ್ಲ ಮಿಥ್ಯ. ನಾನು ಅಂದ್ರೇನು ಅಂತ ಹುಡುಕೊಳ್ಳಿ ಅಂತ ರಮಣರು ಹೇಳಿದ್ರು. ಅಂದ್ರೇನು? ನಾನು ಯಾರು ಅಂತ ಹುಡುಕ್ತಾ ಹೋದರೆ ಅದು ಸಿಕ್ಕೋದು ಒಂದೇ, ಕೊನೆಗೆ ಆತ್ಮ ಮಾತ್ರ. ಅದನ್ನು ಬಿಟ್ಟು ಬೇರೇನೂ ಇಲ್ಲವೇ ಇಲ್ಲ ಅನ್ನೋದು ನಮಗೆ ಗೊತ್ತಾಗುತ್ತೆ. ಅಂದರೆ ಅದಕ್ಕಾಗಿ ಅಹಂನ ನಾಶ ಆಗಬೇಕು ಅಂತ ಹೇಳ್ತಾ, ಇಷ್ಟೊಂದು ಸಾಧಿಸಿಬಿಟ್ಟೆ ನಾ, ಇಷ್ಟೊಂದು ಭಕ್ತ, ಹಾಗೆ ಹೀಗೆ ಅಂತ ಹೇಳಿ ಯಾವುದೇ ಭಾವನೆಯನ್ನು ತಳೆಯೋದು ಬೇಕಾಗಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಮನಸ್ಸಿನ ಸ್ವಭಾವ ಆಗಿದೆ, ಅದಕ್ಕೆ ಈ ಮನಸ್ಸನ್ನು ಬಿಟ್ಟು ಬುದ್ಧಿ ಪ್ರಜ್ಞೆಗೆ ಏರಿ ಅಂತ ಹೇಳ್ತಾರೆ. ಬುದ್ಧಿ ಪ್ರಜ್ಞೆಗೆ ಏರಿದಾಗ ಇರುವುದೆಲ್ಲವೂ ಒಂದೇ ಆಗಿರುತ್ತೆ, 2-3 ಇರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಹೇಳ್ತಾರೆ ಅಣ್ಣ, ಅಹಂಕಾರ ಅನ್ನೋದ್ರ ವಿಷಯ ಹೇಗಿರುತ್ತೆ ಅಂತ ಮುಂದೆ ಹೇಳ್ತಾರೆ. ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ನಿಮ್ಮ ಪಾದ ಸಾಕ್ಷಿ ಎನ್ನ ಮನಸ್ಸಾಕ್ಷಿ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಹೇಳೋದೇನು ಅಂದರೆ, ಆ ಒಂದು ಇದು ಅಹಂ ಅನ್ನೋದು ಹೊರಟು ಹೋದಾಗ ಏನೂ ಇಲ್ಲ, ನಾನು ಏನೂ ಅಲ್ಲ ಅನ್ನೋ ಭಾವನೆ ಬರುತ್ತಲ್ಲ, ಅದನ್ನು ನನಗಿಂತ ಕಿರಿಯರಿಲ್ಲ ಅಂತ ಹೇಳ್ತಾರೆ.
ಶಿವಭಕ್ತರಿಗಿಂತ ಹಿರಿಯರಿಲ್ಲ. ಅಂದರೆ ಶಿವನ ಭಕ್ತರು ಅಂದರೆ ಶಿವನೇ ಆದಂಥವರು, ಅವರಿಗಿಂತ ಹಿರಿಯರಿಲ್ಲ. ನಿಮ್ಮ ಪಾದಸಾಕ್ಷಿಯನ್ನು ಮನಸ್ಸಾಕ್ಷಿ ಅಂತ. ಅಂದರೆ ಸದಾಕಾಲ ಸಾಧಕ ವಿನಮ್ರತೆಯನ್ನು ಗಳಿಸ್ಕೋಬೇಕು. ಎಷ್ಟೆಷ್ಟು ಜ್ಞಾನ ಹೆಚ್ಚಾಗುತ್ತೋ ಅಷ್ಟಷ್ಟು ನಮ್ರತೆ ಹೆಚ್ಚಾಗ್ತಾ ಹೋಗುತ್ತೆ. ಜ್ಞಾನದ ಲಕ್ಷಣ ಏನು ಅಂತ ಹೇಳಿದ್ರೆ ಅವ್ರು ಎಷ್ಟು ನಮ್ರರಾಗಿದ್ದಾರೆ ಅನ್ನೋದ್ರ ಮೇಲೆ ನಮಗೆ ಗೊತ್ತಾಗುತ್ತೆ ಎಷ್ಟು ಜ್ಞಾನಿಗಳು ಇವರು ಅಂತ ಹೇಳಿ. ಹಾಗಾಗಿ ನಾವು ಏನೂ ಅಲ್ಲ ಅಂತ ಹೆಸರನ್ನು ಕೂಡ ಎಷ್ಟೋ ಸರ್ತಿ ಮರೆತಂತಹ ಯೋಗಿಗಳು ಉಂಟು. ಯಾಕೆಂದರೆ ಅದು ಕೂಡ ಅವ್ರಿಗೇನು ಗಣನೆಗೆ ಬರ್ತಿರಲಿಲ್ಲ. ಹಾಗಾಗಿ ಏನೋ ಒಂದು ಏನು ಹೆಸರಲ್ಲಿ ಏನಿದೆಯಪ್ಪ, ಏನು ಬೇಕಾದ್ರೂ ಕರಿ ಅನ್ನುವಂತಹ ಮಾತನ್ನು ಹೇಳಿದವರು ಅಂದರೆ ಅವ್ರಿಗೆ ನಾನು ಅನ್ನೋದು ಇರ್ತಾನೆ ಇರಲಿಲ್ಲ. ನಾನು ಅನ್ನೋದು ಪೂರ್ತಿ ನಾಶವಾಗಿ ಹೋದಾಗ, ದೇವರಲ್ಲಿ ಒಂದಾಗಿದ್ದಾಗ ಅದು ಅವಾಗ ನಾನೇ ಕಿರಿಯ ಅಂತ ಅನಿಸುತ್ತೆ. ಅಂದರೆ ವಿನಮ್ರತೆ ಜ್ಞಾನದ ಒಂದು ಲಕ್ಷಣ. ನಾವೇ ಚಿಕ್ಕವರು ಅನ್ನುವ ಭಾವನೆ ಇರಬೇಕು. ಇಡೀ ಬ್ರಹ್ಮಾಂಡವನ್ನು ನೋಡಿದಾಗ ಎಷ್ಟು ಆಶ್ಚರ್ಯ ಆಗುತ್ತೆ. ಬರೀ ನಮ್ಮ ಒಂದು ಸೂರ್ಯ ಅವನೇ ಅಷ್ಟು ದೊಡ್ಡವನು, ಅವನ ಸುತ್ತ ಇರುವಂತಹ 9 ಗ್ರಹಗಳು ಇದೆಲ್ಲವೂ ಸೇರಿ ಒಂದು ಸೌರ ಬ್ರಹ್ಮಾಂಡ. ಅಂತಹ ಒಂದಿದು ಆಕಾಶಗಂಗೆಯಲ್ಲಿ ಲಕ್ಷಾಂತರ ಸೂರ್ಯರಿದ್ದಾರೆ. ಅಂತಹ ಆಕಾಶಗಂಗೆಗಳು ಎಷ್ಟಿದೆ ಅಂತ ಗೊತ್ತೇ ಇಲ್ಲ. ಹಾಗೆ ಬ್ರಹ್ಮಾಂಡವನ್ನು ಊಹೆ ಮಾಡಿಕೊಂಡಾಗ ಅಥವಾ ವಿಜ್ಞಾನದ ಪ್ರಕಾರ ಅರ್ಥ ಮಾಡಿಕೊಂಡಾಗ ಎಷ್ಟೆಲ್ಲ ದೊಡ್ಡದಾದಂತಹ ಬ್ರಹ್ಮಾಂಡದಲ್ಲಿ ನಾನು ಅನ್ನುವ ಈ ಒಂದು ಜೀವಿಗೆ ಜಾಗ ಇದೆಯಾ ಅಂತ ಆಶ್ಚರ್ಯ ಆಗುತ್ತೆ. ಒಂದು ಸಣ್ಣ ಮರಳಿನ ಕಣವೂ ಅಲ್ಲ ನಾವು ಈ ಬ್ರಹ್ಮಾಂಡಕ್ಕೆ ಹೋಲಿಸಿದರೆ. ಹಾಗಾಗಿ ನಮಗೆ ಅಹಂಕಾರ ಪಡಲಿಕ್ಕೆ ಏನಿದೆ, ಏನಾದರೂ ಉಳಿದಿದೆಯಾ? ಅಷ್ಟೊಂದು ಆಶ್ಚರ್ಯ ಆಗತ್ತೆ. ಬ್ರಹ್ಮಾಂಡ ನೋಡಿ, ಅದರ ವಿಸ್ತಾರ, ಈ ಎಲ್ಲವನ್ನು ನೋಡಿದು ಹೋಗ್ಲಿ. ಒಂದು ಬರೀ ನಮ್ಮ ಭೂಗ್ರಹ ನೋಡಿ ಎಲ್ಲಿಂದ ಎಲ್ಲಿವರೆಗೂ ವ್ಯಾಪಿಸಿದೆ. ಅಂತಹ ಭೂಗ್ರಹದಲ್ಲೇ ಕೂಡ ನಾವು ಏನೂ ಅಲ್ಲದವರು ನಾವು. ಅಂಥ ಸ್ಥಿತಿನಲ್ಲಿ ಒಂದು ಅಣು ಮಾತ್ರ ನಾವು ಇರುವಂತಹದ್ದು. ಹಾಗೆ ಈ ಬ್ರಹ್ಮಾಂಡದಲ್ಲಿ ಕಾಲಗಣನೆ ಮಾಡಿದ್ರೆ ನಮ್ಮ ಜೀವನ ಬರೆಯ ಒಂದು 70-80-90 ವರ್ಷಗಳಷ್ಟೇ. ಅದನ್ನು ಮೀರಿ ಇದ್ದರೆ ನಮಗೆ ಓಡಾಡೋಕ್ಕೂ ಆಗಲ್ಲ, ಆವಾಗ ಬರೋಕ್ಕೂ ಆಗಲ್ಲ. ಆ ಸ್ಥಿತಿನಲ್ಲಿ ನಾವು ಇರ್ತೇವೆ. ಇಷ್ಟು ಬ್ರಹ್ಮಾಂಡದ ಒಂದು ಆಯಸ್ಸು ಅಥವಾ ವಯಸ್ಸನ್ನು ನೋಡಿದರೆ ಎಷ್ಟು ಬೃಹದಾಕಾರ, ಲಕ್ಷ ವರ್ಷಗಳು, ಜ್ಯೋತಿರ್ವರ್ಷಗಳು ಅಂತೆಲ್ಲ ಹೇಳ್ತೀವಲ್ವ ನಾವು. ಅಷ್ಟಿದ್ದಾಗ ನಾವು ಎಷ್ಟು ಅಹಂಕಾರ ಪಡ್ತೀವಿ ಅನ್ನೋದು ಅರ್ಥ ಆಗೋದಿಲ್ಲ. ಅಷ್ಟೊಂದಾಗತ್ತೆ. ಒಂದು 100 ವರ್ಷ ಅಂತ ಇಟ್ಕೊಂಡ್ರೂ ಕೂಡ ಅಷ್ಟು ಕಿರಿಯರು ನಾವು, ಏನೂ ಅಲ್ಲದವರು ಈ ಬ್ರಹ್ಮಾಂಡದಲ್ಲಿ. ಶಿವನಲ್ಲಿ ಒಂದಾದವರು ಮಾತ್ರವೇ ದೊಡ್ಡವರು, ಶಿವಭಕ್ತರು ಮಾತ್ರವೇ ದೊಡ್ಡವರು. ಯಾಕೆಂದರೆ ಆ ಅನಂತವಾದಂತಹ ಶಕ್ತಿಯಲ್ಲಿ ಅವರು ಲೀನವಾದಾಗ ಆವಾಗ ಅವ್ರಿಗೆ ವಯಸ್ಸಿನ ಒಂದು ಅಂತರ ಇದು ಇರೋದೇ ಇಲ್ವಲ್ಲ, ಆ ಒಂದು ಲಿಮಿಟ್ಟೇ ಇರೋದಿಲ್ಲ. ಮತ್ತು ಅವರು ಅನಂತದಲ್ಲಿ ಲೀನವಾಗಿರ್ತಾರೆ. ಹಾಗೆ ಅವರಲ್ಲಿ ಒಂದಾದವರು ಮಾತ್ರವೇ ದೊಡ್ಡವರೇ ಹೊರತು ಇನ್ನೂ ನಾವು ಸಾಧನಾ ಪಥದಲ್ಲಿ ಸಾಕ್ತಾ ಇರೋರು ದೊಡ್ಡವರಲ್ಲ, ನಾವು ಅತ್ಯಂತ ಕಿರಿಯರೇ ಅಂತ ಹೇಳಿ ಶರಣರು ಹೇಳ್ತಾರೆ. ಅದಕ್ಕೆ ಅಣ್ಣ ಹೇಳ್ತಾರೆ, ಎಷ್ಟು ನಾವು ನಮ್ರತೆಯಿಂದ ಇರ್ತೀವೋ ಅಷ್ಟು ಜ್ಞಾನ ನಮ್ಮದಾಗತ್ತೆ, ಮುಂದುವರಿಯೋದಕ್ಕೆ ಸಾಧ್ಯ ಆಗತ್ತೆ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಅದಕ್ಕೋಸ್ಕರ ಯಾವುದಕ್ಕೂ ಕೂಡ ಅಹಂಕಾರ ಪಡಬೇಡ್ರಿ. ಈ ವಿಶ್ವದಲ್ಲಿ ನಾವು ಏನೂ ಅಲ್ಲ, ಒಂದು ಸೂಜಿ ಮನೆಯಷ್ಟು ಅಲ್ಲ, ಏನೂ ಅಲ್ಲ. ದೇವರ ಒಬ್ಬನೇ ದೊಡ್ಡವನೇ ಹೊರತು ಬೇರೆ ಯಾರೂ ದೊಡ್ಡವರಲ್ಲ ಅನ್ನುವಂತಹ ಮಾತನ್ನು ಅಣ್ಣ ಅವರು ಹೇಳ್ತಾರೆ. ಎಂತಹ ಮಾತುಗಳನ್ನು ಹೇಳ್ತಾರೆ ಅಂದರೆ ಅದು ಸತ್ಯವನ್ನೇ ಅವರು ಹೇಳುವಂತಹದ್ದು. ಇಂತಹ ಒಂದು ಇದ್ಕೊಂಡು ನಾವು ಒಂದು ಸಣ್ಣ ವಿಷಯಕ್ಕೆ ಎಷ್ಟು ಅಹಂಕಾರವನ್ನು ಪಡ್ತೀವಿ ಅಂದರೆ ಸಾಧಕರಾದವರಿಗೆ ಅದೆಲ್ಲ ಇರಲೇಬಾರದು ಅನ್ನುವಂಥದ್ದನ್ನು ಹೇಳ್ತಾರೆ. ಇನ್ನು ಮುಂದಕ್ಕೆ ಇನ್ನೊಂದು ಇದನ್ನು ನೋಡೋಣ. ಮನಶುದ್ಧವಿಲ್ಲದವನಿಗೆ ದ್ರವ್ಯದ ಬಡತನವಲ್ಲದೆ ಚಿತ್ತಶುದ್ಧದಲ್ಲಿ ಕಾಯಕವ ಮಾಡುವಲ್ಲಿ ಸದ್ಭಕ್ತಿಗೆ ಎಲ್ಲಿ ನೋಡಿದರತ್ತ ಲಕ್ಷ್ಮಿ ತಾನಾಗಿಪ್ಪಳು, ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗದ ಸೇವೆಯುಳ್ಳನ್ನಕ್ಕರ ಅಂತ ಹೇಳ್ತಾರೆ. ಅಂದರೆ ಎಂಥ ಮಾತು ಹೇಳ್ತಾರೆ ಗೊತ್ತಾ? ಇಲ್ಲಿ ಮನಸ್ಸು ಶುದ್ಧವಾಗಿಲ್ಲದಿದ್ದರೆ ಹಣಕಾಸಿನ ಬಡತನ ಇರುತ್ತಂತೆ. ಎಷ್ಟು ಸತ್ಯ ಅಲ್ವಾ? ಅಂದರೆ ಮನಃಶುದ್ಧ ಇಲ್ಲ ಅಂದ್ರೇನು? ಮನಃಶುದ್ಧ ಇಲ್ಲ ಅಂದರೆ ಇನ್ನು ಅರಿಷಡ್ವರ್ಗಗಳಿಗೆ ಒಳಗಾಗಿರೋ ಅಂಥವ್ರು ಅಂತ. ಅಂದರೆ ಆಸೆ, ಕೋಪ, ಅಹಂಕಾರ ಎಲ್ಲವೂ ಇರುವಂಥವ್ರು ಅರಿಷಡ್ವರ್ಗಗಳು. ಮನಸ್ಸು ಶುದ್ಧ ಇಲ್ಲದವರು. ಅವಾಗೇನಾಗುತ್ತೆ? ಅರಿಷಡ್ವರ್ಗ ತುಂಬಿದರೆ ಎಷ್ಟು ಆಸ್ತಿ ಇದ್ದರೂ ಕೂಡ ನನಗೇನೂ ಇಲ್ಲ, ಇನ್ನಷ್ಟು ಬೇಕು, ಇನ್ನಷ್ಟು ಬೇಕು, ಇನ್ನಷ್ಟು ಬೇಕು ಅಂತಲೇ ಇರ್ತಾರೆ. ಬೇಕು. ಅದಕ್ಕೆ ಹೇಳ್ತಾರಲ್ವ, ಬೇಕು ಅಂದವ ಬಡವ, ಸಾಕು ಅಂದವ ಸಾಹುಕಾರ ಅಂತ ಹೇಳ್ತಾರೆ. ಅಂದರೆ ಇನ್ನೂ ಬೇಕು ಅಂತಲೇ ಇದ್ದರೆ ಅವನ ಆಸೆ ತೀರಿಲ್ಲ. ಆಸೆ ಪಡುವವನಿಗೆ ಅವನಿಗೆ ಆ ತೃಪ್ತಿ ಅನ್ನೋದು ಸಿಕ್ಕೋದಿಲ್ಲ.
ಆದರೆ ಇದು ಹಾಗಲ್ಲ. ಒಂದು ತೃಪ್ತಿ ಇದ್ದಂಥವನಿಗೆ ಎಲ್ಲೆಲ್ಲೂ ಲಕ್ಷ್ಮಿನೇ ಕಾಣಿಸ್ತಾಳೆ ಅಂತ ಹೇಳ್ತಾರೆ. ಮನಃಶುದ್ಧವಿಲ್ಲದವನಿಗೆ ದ್ರವ್ಯದ ಬಡತನ, ಅಂದರೆ ಎಷ್ಟು ಇದ್ರೂ ಅವರಿಗೆ ಸಾಕು ಅನ್ನುವ ಭಾವನೆ ಇರೋದಿಲ್ಲ, ಅದನ್ನು ಬಡತನ ಅಂತ ಹೇಳ್ತಾರೆ ಇಲ್ಲಿ. ಚಿತ್ತಶುದ್ಧದಲ್ಲಿ ಕಾಯಕವ ಮಾಡುವಲ್ಲಿ ಸದ್ಭಕ್ತಂಗೆ ಎಲ್ಲಿ ನೋಡಿದರಂತ ಲಕ್ಷ್ಮಿ ತಾನಾಗಿಪ್ಪಳು. ಯಾವ ಒಬ್ಬ ಭಕ್ತ ಸದ್ಭಕ್ತ ಅತ್ಯಂತ ಚಿತ್ತಶುದ್ಧಿಯಿಂದ ಏನೇ ಕೆಲಸ ಮಾಡಲಿ, ಅದರಿಂದ 4 ಆಣೆ ಸಂಪಾದನೆ ಮಾಡಿದ್ರೆ ಅದು ಲಕ್ಷ್ಮೀ ಸ್ವರೂಪದಲ್ಲಿ ಇರ್ತಂತೆ, ಎಲ್ಲೆಲ್ಲೂ ಲಕ್ಷ್ಮಿಯೇ ಕಾಣಿಸ್ತಾಳಂತೆ ಅವರಿಗೆ. ಅಂದರೆ ದೇವರು ಒಲಿಯೋದು ಯಾವಾಗ? ನಮಗೆ ಸಾಕು ಅಂದಾಗ, ಸಾಕು ನಾನು ಬರೀ ನಿನ್ನನ್ನು ಮಾತ್ರ ನಂಬ್ತೇನೆ ಅಂತ ಹೇಳಿದಾಗ ಮಾತ್ರ ಆವಾಗ ಚಿತ್ತಶುದ್ಧ ಕಾಯಕ ಮಾಡಿದಲ್ಲಿ ಭಕ್ತಂಗೆ ಎಲ್ಲಿ ನೋಡಿದರಂತ ಲಕ್ಷ್ಮಿ ತಾನಾಗಿಪ್ಪಳು ಅಂತ ಹೇಳ್ತಾರೆ. ಅಂದರೆ ಮನಸ್ಸಿನಲ್ಲಿ ಆಸ್ತಿ ಜಾಸ್ತಿ ಇದ್ದಾಗ ಬೇಕು ಬೇಕು ಅಂದಾಗ ಬಡವರು ಶರಣರ ಅಭಿಪ್ರಾಯ ಏನು ಅಂತಂದರೆ ಚಿತ್ತಶುದ್ಧಿಯಾಗಿದ್ದಲ್ಲಿ, ಅಂತಹ ಕಾಯಕ ಮಾಡಿದಲ್ಲಿ ಎಲ್ಲೆಲ್ಲಿಯೂ ಲಕ್ಷ್ಮಿಯೇ ಕಾಣಿಸ್ತಾಳೆ. ಯಾಕೆಂದರೆ ಅಂಥವರು ದೇವರ ಸೇವೆಗೆ ಅಂತ, ದೀನದಲಿತರ ಸೇವೆಗೆ ಅಂತ ದುಡ್ಡನ್ನು ವಿನಿಯೋಗ ಮಾಡ್ತಿರ್ತಾರೆ. ಅಂಥ ವೇಳೆಯಲ್ಲಿ ಅಗತ್ಯ ಬಿದ್ದಾಗ ಲಕ್ಷ್ಮಿ ಅವ್ರಿಗೆ ಇನ್ನಷ್ಟು ಹಣ ಕೊಡ್ತಾಳೆ. ಯಾಕೆಂದರೆ ಅವ್ರು ಮಾಡ್ತಿರುವಂತಹ ಸೇವೆ ದೀನದಲಿತರ ಸೇವೆ. ಹಾಗಾಗಿ ಎಷ್ಟೋ ಸರ್ತಿ ಲಕ್ಷ್ಮಿ ತಾನೇ ಹಣವನ್ನು ಕೊಡುವುದು ಉಂಟು. ಅಂದರೆ ಹೇಗೋ ತಲುಪಿಸ್ತಾಳೆ ಅಂತ ಹೇಳ್ತಾರೆ. ದೀನದಲಿತರ ಸೇವೆಗೆ ಅಂತ ದುಡಿದು ಸೇವೆ ಯಾರು ಮಾಡ್ತಾರೋ ಅಂಥವ್ರಿಗೆ ಲಕ್ಷ್ಮಿ ಕೂಡ ಒಲಿತಾಳೆ ಅಂತ ಹೇಳಿ ಶರಣರು ಹೇಳ್ತಾರೆ. ಇಂತಹ ವಿಷಯಗಳನ್ನು ಹೇಳ್ತಾರೆ. ಇನ್ನು ಬಸವಣ್ಣನವರ ಸಮಾಜದ ಅವ್ರ ಕಾಲದಲ್ಲಿದ್ದಂತಹ ಸಮಾಜದಲ್ಲಿ ಕಾಯಕ ತತ್ವವನ್ನೇ ಜೀವಿತದಲ್ಲಿ ಅಳವಡಿಸ್ಕೊಂಡಿರ್ತಾರೆ. ಅಂದರೆ ಪ್ರತಿಯೊಬ್ಬರು ಕೂಡ ದುಡ್ದೇ ತಿನ್ನಬೇಕಾಗತ್ತೆ, ಬೇಡಿ ತಿನ್ನುವುದು ಅಪರಾಧ ಅಂತ ಹೇಳಿ ಅವ್ರು ನಂಬ್ತಾ ಇರ್ತಾರೆ. ಬೇಡುವಂತಿಲ್ಲ, ಯಾವುದೇ ಕಾಯಕವಾಗಲಿ, ಎಂಥದೇ ಸಣ್ಣ ಕಾಯಕ ಆಗಲಿ, ಕಾಯಕ ಮಾಡಲೇಬೇಕು, ಬೇಡಿ ಮಾತ್ರ ತಿನ್ನಬಾರ್ದು ಅಂತ ಹೇಳಿ ಹೇಳ್ತಿರ್ತಾರೆ. ಹಾಗಾಗಿ ಏನಾಗಿತ್ತು ಅಂದರೆ ದೇಶ ಅತ್ಯಂತ ಸುಭಿಕ್ಷವಾಗಿತ್ತು, ದಾಸೋಹಕ್ಕೆ ಕೊರತೆ ಇರಲಿಲ್ಲ. ದಾಸೋಹಕ್ಕೆ ಕೊರತೆ ಇಲ್ಲ ಅಂದರೆ ಬಡವರು ಇರ್ತಾನೆ ಇರಲಿಲ್ಲ ಅಂತ ಅರ್ಥ. ದಾಸೋಹಕ್ಕೆ ಕೊರತೆ ಇರಲಿಲ್ಲ. ಕಾಯಕ ಮಾಡಿದರೆ ಕೊಡುವ ದೇವ ಕೊಟ್ಟೇ ಕೊಡ್ತಾನೆ ಅಂತ ಹೇಳಿ ಅವರು ನಂಬ್ತಾ ಇದ್ರು. ಹಾಗಾಗಿ ಕೊಡೋ ದೇವರು ಯಾವಾಗಲೂ ಕೂಡ ಕೊಡ್ತಾನೆ ಅಂತ. ಮುಂದೆ ಇನ್ನೊಂದು ಶ್ಲೋಕ ನೋಡೋಣ. ಊರ ಮುಂದೆ ಹಾಲ ಹಳ್ಳ ಹರಿಯುತ್ತಿರಲು ಒರೆಯಾವಿನ ಬೆನ್ನು ಹರಿಯಲಹುದೇ ಕಯ್ಯ, ಲಜ್ಜೆಗೆಡಲೇಕೆ ನಾಣುಗೆಡಲೇಕೆ ಕೂಡಲ ಸಂಗಮ ದೇವರು ಉಳ್ಳನ್ಕರ ಬಿಚ್ಚಳನ ಭಂಡಾರವೇ ಕಯ್ಯ ಅಂತ ಹೇಳ್ತಾರೆ. ಅಂದರೆ ಊರಿನ ಮುಂದೆ ಒಂದು ಹಾಲಿನ ಹೊಳೆ ಹರಿತಾ ಇದೆ, ಇನ್ನು ಅಂಥದ್ರಲ್ಲಿ ಯಾವುದಾದ್ರೂ ಹಸುನ ಅಥವಾ ಇನ್ನೇನಾದ್ರೂ ಇದು ಮಾಡಿ ಹಾಲನ್ನು ನಾನು ಪಡ್ಕೋಬೇಕಾಗಿಲ್ಲ ಅಂತ ಹೇಳಿ ಹೇಳ್ತಾರೆ. ಕೊಡುವ ದೇವ ಹಾಲಿನ ಹಳ್ಳವನ್ನೇ ಹರಿಸ್ತಾ ಇದ್ದಾನಂತೆ. ಹಾಗಾಗಿ ಹಾಲಿಗಾಗಿ ನಾನು ಕಷ್ಟಪಡಬೇಕಾಗಿಲ್ಲ. ಕೂಡಲ ಸಂಗಮ ದೇವರೇ ಇರುವಾಗ ರಾಜನ ಭಂಡಾರ ನನಗೇಕೆ? ಆವಾಗ ಬಸವಣ್ಣವ್ರ ಮೇಲೆ ಒಂದು ಆಪಾದನೆ ಬರುತ್ತೆ. ಯಾರೋ ಹೋಗಿ ಬಿಜ್ಜಳ ರಾಜನಿಗೆ ಹೇಳ್ತಾರೆ, ನಿನ್ನ ಭಂಡಾರದ ಹಣವನ್ನೆಲ್ಲ ಇವರು ಮಹಾಮನೆಯ ದಾಸೋಹಕ್ಕೆ ಉಪಯೋಗಿಸ್ತಾ ಇದ್ದಾರೆ ಅಂತ. ಆಗ ಬರೆದಂತಹ ಒಂದು ಇದು, ನನಗೆ ಹಾಲ ಹಳ್ಳ ಅಂದರೆ ಅವನು ದೇವರಿದ್ದಾನಲ್ಲಿ, ಕೂಡಲ ಸಂಗಮ ದೇವ ಇದ್ದಾನೆ ಕೊಡಲಿಕ್ಕೆ, ಅವನು ಕೊಡ್ತಾ ಇದ್ದಾನೆ. ನಾನು ಈ ಭಂಡಾರದ ಹಣ ನನಗೆ ಬೇಕಾಗಿಲ್ಲ. ನನಗೆ ಎಷ್ಟು ಸಂಬಳ ಬರಬೇಕು ಅಷ್ಟು ಸಂಬಳವನ್ನಲ್ಲದೆ ನಾನು ಒಂದು ನೂಲಿನ ಎಳೆಯನ್ನು ತಗೊಳ್ಳಲ್ಲ, ಇದನ್ನು ಚಿನ್ನದ ಹೊರೆಯನ್ನು ಕೂಡ ನಾನು ತೆಗೆದುಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಅಂತಹ ನಿಷ್ಠೆ, ಅಂತಹ ಪ್ರಾಮಾಣಿಕತೆ ಆಗಿನ ಶರಣರಲ್ಲಿ ಇತ್ತು. ಆವಾಗ ಅವರು ತಮ್ಮ ಪದವಿಯನ್ನು, ಅಧಿಕಾರವನ್ನು ಕೂಡ ಸ್ವಾರ್ಥಕ್ಕೆ ಎಂದು ಬಳಸಲೇ ಇಲ್ಲ. ನಿಸ್ವಾರ್ಥವಾಗಿ ಕೆಲಸಕ್ಕಾಗಿ ಮಾತ್ರವೇ ಕೆಲಸವನ್ನು ಮಾಡ್ತಿದ್ರೆ ಹೊರತು ಅವರ ಹಣವನ್ನು ಬೇರೆ ಇದಕ್ಕೆ ಬಳಸ್ತಾ ಇರಲಿಲ್ಲ. ಅವರ ಹಣ ಮಾತ್ರ ಬಳಸ್ತಾ ಇದ್ದರೆ ಹೊರತು ಬಿಜ್ಜಳನ ಹಣವನ್ನೆಂದೂ ಅವರು ತೆಗೆದುಕೊಂಡಿರಲಿಲ್ಲ. ಹಾಗಾಗಿ ಜೀವನೋಪಾಯಕ್ಕಾಗಿ ಭಕ್ತಿ ಮತ್ತು ಶ್ರದ್ಧೆಯಿಂದ ದುಡಿಯುವುದು ಅದನ್ನು ಕಾಯಕ. ಅಂತಹ ಕಾಯಕ ಮಾಡಿಯೇ ಎಲ್ಲವನ್ನು ಕಳಿಸ್ಕೋಬೇಕು. ಆವಾಗ ಮಾತ್ರ ಶಿವ ಒಲಿತಾನೆ. ಅಂದರೆ ಸಾಧನೆಯ ಪಥದಲ್ಲಿ ನೀವು ಮುಂದುವರಿತೀರಾ ಅನ್ನುವಂತಹ ಮಾತನ್ನು ಅಲ್ಲಿ ಹೇಳ್ತಾರೆ. ಅಂದರೆ ಕಾಯಕ ಯಾವುದಾಗಿರ್ಬೋದು ಅಂದರೆ ಏನು ಬೇಕಾದ್ರೂ ಆಗಿರ್ಬೋದು, ಸೌದೆ ಹೊಡೆಯೋದಾಗಿರ್ಬೋದು, ಅಕ್ಕಿ ಮೂಟೆಯನ್ನು ಇಲ್ಲಿಂದ ಅಲ್ಲಿಗೆ ಸಾಗಿಸಿದಾಗ ಚೆಲ್ಲುತ್ತೆ ಕೆಲವು ಅಕ್ಕಿಗಳು, ಅದನ್ನು ಆರಿಸ್ಕೊಂಡು ಬರುವಂಥದ್ದಾಗಿರ್ಬಹುದು, ಕಮ್ಮರ ಆಗಿರ್ಬೋದು, ಕುಂಬಾರ ಆಗಿರ್ಬೋದು, ಏನೇ ಕಾಯಕ ಮಾಡಿದ್ರೂ ಕೂಡ ಅದರ ಬಗ್ಗೆ ಅವರಿಗೆ ಯಾವುದೇ ಒಂದು ಕೀಳರಿಮೆ ಇರಲಿಲ್ಲ. ಇಂತಹ ಕಾಯಕ ಚಿಕ್ಕದು, ಇಂತಹ ಕಾಯಕ ದೊಡ್ಡದು ಅಂತ ಹೇಳಿ ಅವ್ರು ಯಾವತ್ತೂ ಅಂದುಕೊಂಡಿರಲಿಲ್ಲ. ಮತ್ತು ಆ ಕೆಲಸದ ಮೇಲೆ ಕೂಡ ಯಾವುದೇ ಮೋಹ ಅನ್ನೋದಿರಲಿಲ್ಲ ಅವರಿಗೆ. ಜೀವಮಾನವನ್ನೆಲ್ಲ ದೇವರಿಗೆ ಅರ್ಪಿಸಿಬಿಟ್ರು. ಶರಣರಂತೆ ಅವರು ಜೀವಿಸ್ತಾ ಇದ್ರು. ಏನೇ ಕಾಯಕ ಮಾಡಿದ್ರು ಕೂಡ ಸತ್ಯ ಶುದ್ಧ ಕಾಯಕ ಮಾಡಿ ದಾಸೋಹವನ್ನು ಮಾಡ್ತಾಯಿದ್ರು. ಅಂದರೆ ದುಡಿದಿದ್ದನ್ನು ಬರೀ ತಮಗೆ ಮಾತ್ರ ಉಪಯೋಗಿಸ್ತಾ ಇರಲಿಲ್ಲ,
ಬರೀ ತಮ್ಮ ಸಂಸಾರಕ್ಕಷ್ಟೇ ಉಪಯೋಗಿಸ್ತಾ ಇರಲಿಲ್ಲ, ಎಲ್ರಿಗೂ ಕೂಡ ದಾನ ಮಾಡ್ತಾಯಿದ್ರು. ಹೀಗೆ ಕಾಯಕ ಮತ್ತು ದಾಸೋಹಗಳು ಶರಣರ ಜೀವನದ ಅವಿಭಾಜ್ಯ ಅಂಗ ಆಗಿದ್ವು. ಪಂಚೇಂದ್ರಿಯಗಳನ್ನು ಏಕೇಂದ್ರಿಯ ಮಾಡೋದು ಅವರಿಗೆ ಗೊತ್ತಿತ್ತು. ಅಂದರೆ 5 ದಿಕ್ಕಿನಲ್ಲಿ ನಮ್ಮ ಮನಸ್ಸು ಎಳೀತಾ ಇರುತ್ತೆ. ಅಂದರೆ ನಮ್ಮ ಎಲ್ಲ ಪಂಚೇಂದ್ರಿಯಗಳ ಮುಖಾಂತರ ಇಡೀ ಪ್ರಪಂಚವನ್ನು ನೋಡುವ, ಅನುಭವಿಸುವ ಆ ಒಂದು ಕಡೆಗೆ ಹೋಗ್ತಾ ಇರುತ್ತೆ. ಶರಣರು ಹೇಳ್ತಾರೆ, ಈ ಪಂಚೇಂದ್ರಿಯಗಳನ್ನು ಏಕೇಂದ್ರಿಯ ಮಾಡೋ, ಅಂದರೆ ಮನಸ್ಸನ್ನು ಏಕಾಗ್ರಗೊಳಿಸೋ, ಆಗ ಮಾತ್ರ ಶರಣನಾಗ್ತೀಯ, ಇಲ್ಲದೆ ಇದ್ದರೆ ಸಾಮಾನ್ಯ ಮಾನವನಾಗ್ತೀಯ ಅಂತ. ಅವಾಗ ಏಕ ಇಂದ್ರಿಯವನ್ನಾಗಿಸುವುದೇ ಶರಣರ ಧರ್ಮ, ಅದೇ ಅರಿವು ಅಂತ ಹೇಳ್ತಾರೆ. ಏಕೇಂದ್ರಿಯ ಅಂದ್ರೇನು? ಅರಿವನ್ನು ಗಳಿಸ್ಕೋ ಅಂತ. ಅರಿವನ್ನು ಗಳಿಸ್ಕೋ. ಅದು ಪಂಚೇಂದ್ರಿಯಗಳು ಏಕೇಂದ್ರಿಯವಾದಾಗ ಪರಮಾತ್ಮನ ಅರಿವು ಉಂಟಾಗತ್ತೆ. ಅದಕ್ಕಾಗಿ ಏಕೇಂದ್ರಿಯವಾಗಿ ಆಗಬೇಕು, ಪರಿವರ್ತನೆ ಆಗಬೇಕು ಅಂತ ಹೇಳ್ತಾರೆ. ಪರಮಾತ್ಮನ ಅರಿವು ಬರಬೇಕಾದ್ರೆ ಸಾಧಕ ಅವಧಾನಿಯಾಗಿರಬೇಕು ಅಂತಾರೆ. ಅಂದರೆ ಅವಧಾನಿ ಅಂದರೆ ಮನಸ್ಸು ಸಂಪೂರ್ಣ ಏಕಾಗ್ರವಾಗಿ ಒಂದೇ ಕಡೆಗೆ, ದೇವರ ಕಡೆಗೇ ಹರಿಯುವಂತಹದ್ದು. ಹಾಗೆ ಹರಿದಾಗ ಮಾತ್ರ ಅವಧಾನ ಅನ್ನೋದು ಆಗುತ್ತೆ. ಅವಧಾನದಿಂದ ಏನೇ ಕಾಯಕ ಮಾಡಿದ್ರೂ ಕೂಡ ಅದು ಜಯವನ್ನೇ ತರುತ್ತೆ ಮತ್ತು ಶುಭವನ್ನೇ ತರುತ್ತೆ. ಅದು ದೇವರ ಕಡೆಗೇ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಹಾಗಾಗಿ ಕಾಯಕ ಸತ್ಯಶುದ್ಧ ಕಾಯಕ, ನಿತ್ಯಶುದ್ಧ ಕಾಯಕವಾಗಿ ದೇವರನ್ನು ಕಾಣುವ ಒಂದು ಮಾರ್ಗವಾಗಿ ಈ ಕಾಯಕವನ್ನು ಅವರು ಮಾಡ್ತಾಯಿದ್ರು. ತನ್ನ ಕಾಯಕವನ್ನು ಲಿಂಗಾರ್ಪಣೆ ಮಾಡಿ ಭಕ್ತಿಯ ಜಾಗೃತಿಯನ್ನು ಮಾಡಿಕೊಂಡು ದೇವರ ಅರಿವನ್ನು ಪಡೆದಂತಹವರು ಶರಣರು. ಆ ದಾರಿಯನ್ನೇ ಎಲ್ರಿಗೂ ತೋರಿಸಿದ್ದು ವಚನಗಳ ಮುಖಾಂತರ. ಈ ರೀತಿಯಾಗಿ ನೀವು ನಡ್ಕೊಂಡಾಗ ದೇವರ ಅರಿವನ್ನು ಪಡೆಯುತ್ತೀರಾ, ಅವಧಾನ ನಿಮಗೆ ಬರುತ್ತೆ, ನಿಮ್ಮ ಪಂಚೇಂದ್ರಿಯಗಳು ಏಕೇಂದ್ರಿಯ ಆಗುತ್ತೆ, ಅರಿವು ಉಂಟಾಗುತ್ತೆ ಅನ್ನುವಂತಹ ಮಾತನ್ನು ಶರಣರು ಹೇಳ್ತಾರೆ. ಹಾಗಾಗಿ ಕಾಯಕದಿಂದ ದೇವರ ಅರಿವನ್ನು ಪಡೆಯಬಹುದು ಅಂತ ಹೇಳಿ ತೋರಿಸ್ಕೊಟ್ಟವರು ಶರಣರು. ಇದು ಶರಣರ ಜೀವನ ವಿಧಾನ ಆಗಿತ್ತು. ಅವರ ಕಾಯಕ ಕೂಡ ಇದೇ ಆಗಿತ್ತು. ವಂದನೆ.